ಶಂಭುವಜಿ, ನೀವು ನನಗೆ ಸಂಬಂಧಿಸಿದ ಸಮಸ್ತ ಸೂಚನಾ ಪಟ್ಟಿನ ಒಗ್ಗೂಡಿಸಿದ್ದೀರಿ. ಅವಶ್ಯ ಯಾವುದೋ ಅವಶ್ಯ ಕಾರ್ಯಕ್ಕಾಗಿಯೇ ನಿಮಗೆ ನನ್ನ ಅವಶ್ಯಕತೆ ಇದೆ. ಪಂಡಿತ ರಾಮಕೃಷ್ಣರೇ, ನೀವು ತುಂಬಾ ಚತುರರಿದ್ದೀರಾ. ಅದಕ್ಕೆ ನಾವು ನಿಮ್ಮ ಅಪಹರಣ ಮಾಡಿದ್ದೀವಿ. ಕೃಪೆ ಮಾಡಿ ಇದನ್ನು ತೆಗೀರಿ, ತೆಗಿರಿ, ತೆಗಿರಿ. ಇದರಲ್ಲೇನೋ ಬರ್ದಿದೆ. ನನಗಿಂತಲೂ ವಿಭಿನ್ನ ಆದ್ರೆ ನನ್ನಂತೆಯೇ ಇದೆ. ಹೇಳು, ನಾನು ಹೇಗಿರಬಹುದು? ಯಾವಾಗ್ಲೂ ಸತ್ಯವನ್ನೇ ಹೇಳುತ್ತದೆ, ಲಂಚಕ್ಕಾಗಿ ಬಾಯಿ ತೆರೆಯುವುದಿಲ್ಲ. ದೂರ ಹೋದರೆ ಆಗುವುದು ಅದೃಶ್ಯ, ಹತ್ತಿರವಿದ್ದರೆ ಆಗುವುದು ಪ್ರಕಟ. ಬಗೆಹರಿಸು ಈ ಕ್ಲಿಷ್ಟಕರ ಒಗಟ. ಪಂಡಿತ ರಾಮಕೃಷ್ಣ, ನನ್ನ ಪಿತಾಶ್ರೀಯ ಪೂರ್ತಿ ಜೀವನ ವ್ಯಾಪಾರದಲ್ಲೇ ಹೋಗ್ತಾ ಬರ್ತಾ ಅಲಿಯುತ್ತಲೇ ಕಳೆದೋಯ್ತು. ಆದರೆ 1 ವರ್ಷಗಳ ಹಿಂದೆ ಅವರ ಮೃತ್ಯು ಆಯಿತು. ಮತ್ತು ಅವರ ಮೃತ್ಯುವಿನ ಮುನ್ನ ಅವರು ಬಿಟ್ಟು ಹೋಗಿದ್ದಾರೊಬ್ಬ ಮುಗ್ಧ ಹುಡುಗನನ್ನ. ನನ್ನ ಚಿಕ್ಕ ತಮ್ಮ. ಮತ್ತವನ ಜೊತೆ ಬಿಟ್ಟು ಹೋಗಿದ್ದಾರೆ ಲೂಟಿ ಮಾಡಿದ ಎಲ್ಲ ಕಮಾಯಿ. ಹೊರಗಾಗ್ತೀನಿ. ಚೆನ್ನಾಗಿದೆ, ಚೆನ್ನಾಗಿದೆ. ನಿಮ್ಮ ದೃಷ್ಟಿಕೋನದಲ್ಲಿ ಇದು ತುಂಬಾ ಹರ್ಷದ ಪ್ರಸಂಗ. ಏನ್ ಹೇಳಿದ್ರಿ ನೀವು? ನನ್ನ ಪಿತಾಶ್ರೀಯ ಮೃತ್ಯು ನನಗೆ ಹರ್ಷದ ಪ್ರಸಂಗವೇ? ಅಯ್ಯೋ, ಇಲ್ಲ 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 ಇಲ್ಲ, ಮೃತ್ಯುವಲ್ಲ. ನಿಮ್ಮ ಪಿತಾಶ್ರೀ ಕೊನೆಗಾಲದಲ್ಲಿ ಅಷ್ಟು ಧನ ಬಿಟ್ಟೋಗಿದಾರಲ್ಲ, ಅದು ಹರ್ಷದ ವಿಷಯ. ನನ್ನ ಪಿತಾಶ್ರೀಯ ಸಮಕ್ಷ ನಾನೊಬ್ಬ ಅಯೋಗ್ಯನಾಗಿದ್ದೆ. ಅದೇ ಸತ್ಯವೂ ಆಗಿತ್ತು. ಕೆಲ ಸೀಮೆಯವರೆಗೆ. ಅವರು ಸತ್ತ ನಂತರ ಅವರು ಎಲ್ಲ ಲೂಟಿ ಮಾಡಿದ ಧನ, ಎಲ್ಲ ಸಂಪತ್ತನ್ನು ಎಲ್ಲೋ ಬಚ್ಚಿಟ್ಟಿದ್ದಾರೆ. ಮತ್ತೆ ನನಗೋಸ್ಕರ ಬಿಟ್ಟಿದ್ದಾರೆ ಅರ್ಥವಾಗದ ಒಗಟನ್ನ. ಇದರಲ್ಲಿ ಬಚ್ಚಿಟ್ಟಿದ್ದಾರೆ ಆ ಸಂಪತ್ತನ್ನು ಸೇರುವ ರಹಸ್ಯ. ಅದು ನನ್ನ ಊಹೆಗೂ ಮೀರಿತ್ತು. ನೀವು ಏನ್ ಹೇಳೋಕ್ ಬಯಸ್ತಿದ್ದೀರಾ? ಏನ್ ಹೇಳ್ತಿದ್ದೀನಿ ಅಂದ್ರೆ, ನಾನು ಪ್ರತಿ ಬಾರಿ ಎಷ್ಟೋ ವಿದ್ವಾನರನ್ನು ಅಪಹರಣ ಮಾಡಿಸಿ ಈ ಒಗಟನ್ನು ಬಿಡಿಸಲು ಹೇಳಿದ್ದೆವು. ಆದರೆ ಯಾರಿಗೂ ಸಫಲತೆ ಪ್ರಾಪ್ತಿಯಾಗದ ಕಾರಣ ನಾನು ಅವರೆಲ್ಲರನ್ನು ಹೊರಗೆ ಹಾಕಿದ್ದೇನೆ. ಆನಂತರವೇ ನನಗೆ ನಿಮ್ಮ ಗುಣಗಾನ, ಚತುರತೆ ಮತ್ತೆ ಬುದ್ಧಿವಂತಿಕೆಯ ಸೂಚನೆ ಪ್ರಾಪ್ತಿಯಾಯಿತು. ಅದರ ಸ್ವರೂಪವೇ ನೀವಿಲ್ಲಿದ್ದೀರಿ. ಈ ಒಗಟನ್ನು ಬಿಡಿಸುವುದಕ್ಕೆ ನನಗೆ ಸಹಾಯ ಮಾಡುತ್ತೀರಾ? ಅಂದ್ರೆ ನಿಮ್ಮ ಉದ್ದೇಶ ಏನಂದ್ರೆ, ನಿಮ್ಮ ಪಿತಾಶ್ರೀ ಕಡೆಯಿಂದ ಲೂಟಿ ಮಾಡಿ ಕೂಡಿಟ್ಟಿರುವ ಧನವನ್ನ ಪ್ರಾಪ್ತಿ ಮಾಡೋಕೆ ನಾನು ನಿಮಗೆ ಸಹಾಯ ಮಾಡಬೇಕು. ಹಾ, ಇದೇ ನನ್ನ ಉದ್ದೇಶ. ಒಂದು ಮಾತು ಹೇಳ ಶಂಭು ಮಹಾಶಯ, ನಿಮ್ಮ ಪಿತಾಶ್ರೀ ನಿಮ್ಮ ಬಗ್ಗೆ ಏನ್ ಅನ್ಕೊಂಡಿದ್ರೋ ಅದು ಖಂಡಿತ ಸತ್ಯವೇ. ನೀವು ಸತ್ಯವಾಗಿ ಅಯೋಗ್ಯರೇ. ಹೊರಗಾಗ್ತೀನಿ. ಹಾಕಿ. ನಿಮಗೆ ತಿಳಿದಿದೆಯೇ ನಾನು ಯಾರು ಅಂತ? ಚೆನ್ನಾಗೇ ತಿಳಿದಿದೆ. ನೀವು ಪಂಡಿತ ರಾಮಕೃಷ್ಣ. ಪಂಡಿತ ರಾಮಕೃಷ್ಣ ಬುದ್ಧಿಜೀವಿ ಮತ್ತು ಚತುರ. ನಿಮ್ಮ ಬುದ್ಧಿವಂತಿಕೆ ಕ್ಷಮತೆ 100 ಆನೆಗಳ ಬಲಕ್ಕಿಂತಲೂ ಅಧಿಕ ಶಕ್ತಿಶಾಲಿ. ಹಾ, ಪ್ರಶಂಸೆ ಮಾಡಿದ್ದಕ್ಕೆ ಆಭಾರಿಯಾಗಿದೆ. ಆದ್ರೆ ಇದೆಲ್ಲರ ಜೊತೆಗೆ ನಾನು ವಿಜಯನಗರದ ಮಹಾರಾಜ ಶ್ರೀ ಕೃಷ್ಣದೇವರಾಯರ ವ್ಯಕ್ತಿಗತ ಸಲಹೆಗಾರ ಕೂಡ. ಒಂದ್ ವೇಳೆ ಅವ್ರಿಗೇನಾದ್ರೂ ತಿಳಿದ್ರೆ ನೀವು ನನ್ನ ಅಪಹರಣ ಮಾಡಿದ್ದೀರಾ ಅಂತ, ನಿಮ್ಮ ಪರಿಸ್ಥಿತಿ ಏನಾಗತ್ತೆ? ಈ ಕಥನ ನಿಮ್ಮದು ಪೂರ್ಣ ತರಹ ಸತ್ಯವೇ. ಆದರೆ ನಾನು ನನ್ನ ಪಿತಾಶ್ರೀ ಬಿಟ್ಟು ಹೋದಂತಹ ಸಂಪತ್ತನ್ನು ಹುಡುಕುವುದರಲ್ಲಿ ಅಸಮರ್ಥನಾದರೆ ಆಗ ನಾನು ನನ್ನ ಸೈನಿಕರಿಗೆ ವೇತನ ನೀಡಲಾಗುವುದಿಲ್ಲ. ಅದರ ಸ್ವರೂಪ ಅವರು ನನ್ನನ್ನು ತ್ಯಾಗ ಮಾಡ್ತಾರೆ. ಸ್ವಾಮಿಗೆ ವೇತನ ನೀಡಲಾಗುವುದಿಲ್ಲ, ಅವರು ನನ್ನ ತ್ಯಾಗ ಮಾಡ್ತಾರೆ. ನಾನು ಬಡವನಾಗ್ತೇನೆ. ಎಲ್ಲ ಕಡೆ ಸಾಲ ಮಾಡಿದ್ದೀನಿ. ನಾನೆಲ್ಲೇ ಹೋದ್ರೂ ಜನ ನನ್ನನ್ನು ಹೊಡೆದು ಹೊರಗಾಗ್ತಾರೆ. ನನಗೆ ಈ ರೀತಿ ಜೀವನ ಸಾಧಿಸೋದ್ರ ಬದಲು ಮಹಾರಾಜ ಶ್ರೀಕೃಷ್ಣ ದೇವರಾಯ ನನಗೆ ಮೃತ್ಯು ದಂಡನೆ ನೀಡೋದು. ಇದೇ ಆಲೋಚನೆಗೆ ತಲುಪಿದ ನಂತರ ನಾವು ನಿನ್ನನ್ನು ಅಪಹರಣ ಮಾಡೋ ನಿರ್ಣಯ ತೆಗೆದುಕೊಂಡದ್ದು. ಉಚಿತವೇ ಮಾಡಿದ್ದೀನಲ್ಲವೇ ಪಂಡಿತ ರಾಮಕೃಷ್ಣ? ಖಂಡಿತ ಇಲ್ಲ, ನಿಮ್ಮ ನಿರ್ಣಯ ಅನುಚಿತ. ಏಕೆಂದ್ರೆ ನಾನು ನಿಮಗೆ ಸಹಾಯ ಮಾಡೋದಿಲ್ಲ, ಎಂಥ ಪರಿಸ್ಥಿತಿಲೂ ಮಾಡಲ್ಲ.
ನಮಗೆ ನಿಮ್ಮಿಂದ ಇದೇ ಆಸೆ ಇತ್ತು ಪಂಡಿತ ರಾಮಕೃಷ್ಣ. ಅದಕ್ಕಾಗಿ ನಿಮಗಾಗಿ ನಾವೊಂದಿಷ್ಟು ವಿಶಿಷ್ಟ ಅತಿಥಿಗಳನ್ನು ಆಮಂತ್ರಿಸಿದ್ದೇವೆ. ಬನ್ನಿ, ಆ ವಿಶಿಷ್ಟ ಅತಿಥಿಗಳಿಗೆ ನಿಮ್ಮನ್ನು ಪರಿಚಯಿಸುತ್ತೇವೆ. ಹಾಗೆ ಆಗ್ಲಿ, ಬೇಗ ನಡೀರಿ. ವಿಶಿಷ್ಟ ಅತಿಥಿ ಯಾರು? ಬನ್ನಿ ಬನ್ನಿ. ಶಾರದಾ, ನೀವೆಲ್ರೂ ಇಲ್ಲೇ? ಅಯ್ಯೋ, ನೀವ್ ನಿಮ್ ಮಿತ್ರನ್ ಬಗ್ಗೆ ಯಾವತ್ತೂ ನಮಗ್ ಹೇಳಲೇ ಇಲ್ಲ. ಅವ್ರು ನನ್ನ ಮಿತ್ರ. ನೋಡಿ ಎಷ್ಟು ಸುಂದರವಾದ ಹಾರ ನೀಡಿದ್ದಾರೆ ಇವರು. ನೀವ್ ನಮ್ ವಿವಾಹಕ್ಕೆ ಯಾಕೆ ಬರ್ಲಿಲ್ಲ? ಏನ್ ಮಾಡ್ಲಿ, ನಮ್ಮ ಘನಿಷ್ಠ ಮಿತ್ರ ಪಂಡಿತ ರಾಮಕೃಷ್ಣ ನಮ್ಮನ್ನು ವಿವಾಹಕ್ಕೆ ಆಮಂತ್ರಿಸಲೇ ಇಲ್ಲ. ಅಮ್ಮ ಹೇಳ್ತಿದ್ದಾರೆ, ಇವ್ರಂತೂ ನಿಮ್ ಬಗ್ಗೆ ಯಾವತ್ತೂ ನಮ್ಗೇನು ಅಯ್ಯೋ ಅಮ್ಮ, ಏನೇ ಇಲ್ ನೋಡಿ. ಅಮ್ಮ, ನಿನ್ನ ಲಾಠಿ ಪ್ರಹಾರ ಮೊದಲೇ ಭಾರವಾಗಿರುತ್ತೆ. ಇದನ್ ಬೆಳ್ಳಿದ್ ಯಾಕೆ ಮಾಡಿಸ್ದೆ? ಇವ್ರಲ್ಲ, ನಿಮ್ ಮಿತ್ರರೇ ಮಾಡ್ಸಿ ಕೊಟ್ಟಿರೋದು. ಇಲ್ಲೋಡು ಗಂಟೆಗಳು ಚೆನ್ನಾಗಿದೆ ಅಲ್ವಾ? ಇದ್ಲಿಂದ ಮಧುರವಾದ ಧ್ವನಿ ಬರುತ್ತೆ. ಚೆನ್ನಾಗಿದೆ ಚೆನ್ನಾಗಿದೆ. ಚೆನ್ನಾಗಿದೆ ಚೆನ್ನಾಗಿದೆ. ನಿಮ್ಮ ಬಗ್ಗೆ ಸಂಪೂರ್ಣ ಅರಿವಿದೆ ನಮಗೆ. ಹೊರಗಾಗ್ತೀನಿ. ಅತ್ಯಂತ ಪ್ರಶಂಸನೀಯ ಕಾರ್ಯ ಮಾಡಿದ್ದೀರಾ ನೀವು. ನಾನು ನಿಮಗ್ ಸಹಾಯ ಅವಶ್ಯ ಮಾಡ್ತೇನೆ. ಆದ್ರೆ ಏನಂದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಅದೇನಂದ್ರೆ ತುಂಬಾ ಜಟಿಲವಾದ ಒಗಟು. ಅದಕ್ಕೆ ಪರಿಹಾರ ನೋಡೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತಲ್ವಾ? ಎಲ್ಲ ಅಲಗಾಡುತ್ತಿದೆ. ಶಾರದಾ, ನಿನಗೂ ಅನುಭವ ಆಯ್ತಾ? ಅದು ಅವಶ್ಯ. ಪಂಡಿತ ರಾಮಕೃಷ್ಣ, ನೀವು ಸಮಯ ತಗೊಳ್ಳಿ, ಅವಶ್ಯ ತಗೊಳ್ಳಿ. ಆದ್ರೆ ಅದಕ್ಕೂ ಮೊದಲು ನೀವು ಭೋಜನ ಕೊಠಡಿಗೆ ಹೋಗಿ ಭೋಜನ ಗ್ರಹಣ ಮಾಡಿ. ಒಡೆಯ, ಭೋಜನ ಕೊಠಡಿಲೆ ಸಂಪೂರ್ಣ ವ್ಯವಸ್ಥೆ ಆಗಿದೆ. ಉಪ್ಪಿಟ್ಟು ಬಿಸಿ ಇದೆ. ಕೇವಲ ಉಪ್ಪಿಟ್ಟು ಬಿಸಿ ಇದೆಯಾ? ಬೇರೆ ಊಟ ಶೀತಲ್ವೇ? ಇಲ್ಲ, ಸಂಪೂರ್ಣ ಭೋಜನ ಬಿಸಿ ಇದೆ. ಉಪ್ಪಿಟ್ಟು ಬಿಸಿ ಇದೆ. ಇದಕ್ಕೂ ಮೊದಲು ಸಮಸ್ತ ಭೋಜನ ತಣ್ಣಗಾಗುವುದರೊಳಗೆ ಬನ್ನಿ, ಭೋಜನ ಕೊಠಡಿಗೆ ಪ್ರಸ್ಥಾನಿಸೋಣ. ನಡ್ರಿ, ಬನ್ನಿ ಬನ್ನಿ. ಅಯ್ಯೋ, ನನ್ ಭೋಜನ ಮಾಡಕ್ ಹೋಗ್ಬೇಕು. ಶಿವ 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 ಶಿವ. ಈ ಪಂಡಿತ ರಾಮಕೃಷ್ಣ ನಮ್ಮ ತಲೆ ಒಳಗೆ ಹೇಗೆ ಅಂಕಿತರಾಗಿದ್ದಾರೆ ಅಂದ್ರೆ ಇಲ್ಲಿಯೂ ದೃಷ್ಟಿ ಗೋಚರರಾಗಿದ್ದಾರೆ. ಇಲ್ಲ ಗುರುದೇವ, ಅದು ವಾಸ್ತವದಲ್ಲಿ ಪಂಡಿತ ರಾಮಕೃಷ್ಣರೇ. ಹೌದು ಗುರುಜಿ, ಬೇಕಿದ್ರೆ ಅಲ್ಲಿ ನೋಡಿ. ಪಂಡಿತ ರಾಮಕೃಷ್ಣ ಇಲ್ಲಿ? ಪಂಡಿತ ರಾಮಕೃಷ್ಣ, ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ಅದೇ ಪ್ರಶ್ನೆ ನಿಮ್ಮನ್ ಕೇಳ್ಬೇಕು ಅನ್ಕೊಂಡಿದ್ದೀನಿ ಗುರುವರ್ಯ. ರಾಜ್ಗುರು ತಥಾಚಾರ್ಯ, ಪಂಡಿತ ರಾಮಕೃಷ್ಣರು ನಮ್ಮ ಪರಮ ಮಿತ್ರರು. ಹೊರಗಾಗ್ತೀನಿ. ಹಾಕ್ಬಿಡಿ ಹಾಕೇ ಬಿಡಿ. ಇವರು ಅದಕ್ಕೆಲ್ಲ ಆಯಕ್ಕೋ. ಪರಿಹಾಸ್ಯ ಮಾಡ್ತಿದ್ದಾರೆ. ಹೇಗ್ ಪ್ರತೀತಿ ಆಗ್ತಿದೆ ಅಂದ್ರೆ ನಿಮ್ಮಿಬ್ಬರಿಗೂ ಮೊದಲೇ ಚೆನ್ನಾಗಿ ಪರಿಚಿತರಿದ್ದೀರೆಂದು. ಹಾ, ನಮ್ಮಿಬ್ಬರ ಸ್ನೇಹ ಪರಿಚಯವಂತೂ ಪೂರ್ತಿ ವಿಜಯನಗರದಲ್ಲೇ ಪ್ರಸಿದ್ಧ. ಏನ್ ಗುರುವರ್ಯ? ಪಂಡಿತ ರಾಮಕೃಷ್ಣ, ನಾವು ರಾಜಗುರು ತಥಾಚಾರ್ಯರನ್ನ ಇಲ್ಲಿ ನಮ್ಮ ಪಿತಾಶ್ರೀ ಆತ್ಮಕ್ಕೆ ಶಾಂತಿಗಾಗಿ ಪೂಜೆಗೆಂದು ಆಮಂತ್ರಿಸಿದ್ದೀವಿ. ಆಚಾರ್ಯರನ್ನೇ ಶಾಂತಿ? ಉತ್ತಮವೇ, ಅತಿ ಉತ್ತಮ. ಶಂಭು ಅವರೇ, ಇವರು ನಿಮ್ಮ ಮಿತ್ರರೇಗಾದ್ರು? ಎಲ್ಲಿಯ ಆನೆ? ನಿಮ್ಮನ್ನ ಆಮೆ ಅಂತಿದ್ದಾರೆ. ನೀವು ನನ್ನನ್ನು ಆಮೆ ಅಂದ್ರ? ಹೊರಗಾಗ್ತೀನಿ. ಇಲ್ಲ, ನಾನು ನಿಮ್ಮನ್ನ ಆನೆ ಎಂದುವು, ಇವರನ್ನ ಆಮೆ ಎಂದುವು. ಇವರು ಆಮೆ. ಇವರು ನಿಮ್ಮ ಮಿತ್ರತ್ವಕ್ಕೆ ಯೋಗ್ಯರಲ್ಲ. ಸಂಭವ ಇರಬಹುದು. ಈಗ ಶ್ರೀಕೃಷ್ಣ ಮತ್ತೆ ಸುಧಾಮರಲ್ಲಿಯೂ ಮಿತ್ರತ್ವ ಇತ್ತು. ನೀವೆಲ್ರೂ ಭೋಜನ ಗ್ರಹಣ ಮಾಡಿ. ಹೊರಗಾಗ್ತೀನಿ. ಇಲ್ಲ, ಭೋಜನ ಆದ್ಮೇಲೆ ಹೊರಗಾಕೋ ಯಾವ ಅವಶ್ಯಕತೆಯೂ ಇಲ್ಲ. ನಮ್ ಗುರುಜಿ ಯಾವ ಕೆಲ್ಸಕ್ಕೆ ಬರ್ತಾರೆ, ಅವ್ರನ್ನ ಈಗ್ಲೇ ಕರ್ಕೊಂಡು ಹೊರಗಾಕಿ. ಅಲ್ವಾ ಗುರುಜಿ? ಇಲ್ಲಿವಾ? ಹೌದಲ್ವಾ? ಭೋಜನದ ಕಡೆ ಧ್ಯಾನವನ್ನ ಹರಿಸು, ಇಲ್ದಿದ್ರೆ ನಾವು ನಿನ್ನನ್ನು ಹೊರಗೆ ಹಾಕ್ತೀವಿ. ಆಯ್ತು ಗುರುಜಿ.
ಶಾರದಾ, ಶಾಂತಿಯಿಂದ ತಿನ್ನಿ, ಆರಾಮಾಗಿ. ಹೇಗ್ ಪ್ರತೀತಿ ಆಗ್ತಿದೆ ಅಂದ್ರೆ ದಿನಗಟ್ಲಿಂದ ಊಟ ಮಾಡಿಲ್ವೇನೋ ಅನ್ನೋ ಹಾಗೆ. ಎತ್ಕೊಳ್ಳಿ. ಏನ? ಅಯ್ಯೋ, ರಸಗುಲ್ಲ ಎತ್ಕೊಂಡ್ ನೋಡಿ, ತುಂಬಾ ಸ್ವಾದಿಷ್ಟವಾಗಿದೆ. ಸ್ವಾಮಿ, ಈ ಪ್ರಕಾರ ಸ್ವಾದಿಷ್ಟವಾಗಿ ಅತಿಥಿ ಭೋಜನ ಗ್ರಹಣ ಮಾಡ್ತಿದ್ರೆ ನಾನು ಪ್ರಫುಲ್ಲನಾಗಿ ಹಾರಾಡ್ತೀನಿ, ಮತ್ತೆ ಮನ ಬಯಸುತ್ತೆ ಹೊರಗಾಕಣ ಅಂತ. ಪ್ರಶಂಸೆಯ ಜೊತೆಗೆ ಒಳಗಾಕೋ ಮಾತಾಡ್ತಿದ್ದಾನೆ. ಹಾ, ಇಲ್ಲ, ನೀವು ಅರ್ಥ ಮಾಡ್ಕೊಂಡಿಲ್ಲ. ನಮ್ಮ ಮಾಲೀಕರು ಇದೇ ತರ ಪ್ರಸನ್ನತೆ ವ್ಯಕ್ತಪಡಿಸ್ತಾರೆ. ಧನ್ಯವಾದ ಮಾಲೀಕರೇ, ಉಪ್ಪಿಟ್ಟು ಬಿಸಿ ಇದೆ. ಇಲ್ಲ ಇಲ್ಲ, ಅದ್ ಬೇಡ, ಮಸಾಲೆ ದೋಸೆ ಇದ್ರೆ ತನ್ನಿ. ನೀವೆಲ್ಲರೂ ಭೋಜನ ಗ್ರಹಣ ಮಾಡಿ. ಅದರಲ್ಲೂ ಭೋಜನ ನಮಗೋಸ್ಕರ ಮಾಡಲಾಗಿತ್ತು, ಆದ್ರೆ ನಾವು ಸಂತುಷ್ಟರಾಗಿದ್ದೇವೆ. ಭೋಜನ ವ್ಯರ್ಥವಾಗುತ್ತೆ, ಅದಕ್ಕೆ ನೀವೇ ತಿನ್ಬಿಡಿ. ಧಣಿಮಣಿ, ಎತ್ಕೊಳ್ಳಿ. ನಮ್ಗೆ ಇದಕ್ಕಿಂತ ಅಧಿಕವಾದ ಗ್ರಹಣ ಮಾಡೋಕ್ಕಾಗಲ್ಲ. ಇಲ್ಲ ಇಲ್ಲ, ಭೋಜನ ಅಲ್ಲ, ಆಚಾರ್ಯರನ್ನ ಎತ್ಕೊಳ್ಳಿ. ಅವ್ರ ಅಷ್ಟೊಂದು ತಿಂದಿದಾರಲ್ವಾ, ಸ್ವಯಂ ಹೇಳೋಕ್ಕಾಗಲ್ಲ. ಯಾವ ಅವಶ್ಯಕತೆಯೂ ಇಲ್ಲ. ಗುರುವರ್ಯ, ನಿಮಗ್ ಗೊತ್ತಿದ್ಯಾ ಈ ಶಂಭುವ ಯಾರಂತ? ಇವನು ಜಲಗಳ ಶಾಕಾಲನ ಪುತ್ರ. ಆದ್ರೂ ನೀವಿಲ್ಲಿಗೆ ಬಂದ್ರ? ಅಯ್ಯೋ, ಈ ಭೂಮಿ ಯಾಕೆ ಹೀಗೆ ಕಂಪಿಸ್ತಿದೆ? ಪಂಡಿತ ರಾಮಕೃಷ್ಣ, ಇಲ್ಲಿ ಬನ್ನಿ. ಅಯ್ಯೋ, ಈ ಭೂಮಿ ಯಾಕೆ ಹೀಗೆ ಕಂಪಿಸ್ತಿದೆ? ಯಾಕೆಂದ್ರೆ ನಮಗೆ ಇವನ ಹತ್ರ ಬಹಳಷ್ಟು ದಕ್ಷಿಣೆ ಸಿಗುತ್ತೆ. ಮತ್ ನಿಮ್ಗೇನ್ ಅನ್ಸುತ್ತೆ? ದಕ್ಷಿಣೆ ಕೊಟ್ಟು ನಿಮ್ಮನ್ನ ಮುಕ್ತಿಗೊಳಿಸ್ತಾರೆ ಅಂತನಾ? ಅವಶ್ಯ, ನಾವೇ ಇವನ ಪಿತಾಶ್ರೀ ಆತ್ಮಕ್ಕೆ ಮುಕ್ತಿ ಕೊಡಿಸ್ತೀವಲ್ಲ. ಹೌದಾ? ಅವ್ನ ಇಷ್ಟೊಂದು ಮೂರ್ಖನಲ್ಲ ನಿಮ್ಮನ್ನ ಮುಕ್ತಿಗೊಳಿಸೋಷ್ಟು. ಒಂದ್ ವೇಳೆ ಅವ್ನಿಗೇನಾದ್ರೂ ಅನ್ಸಿದ್ರೆ ನೀವು ಮಹಾರಾಜರಿಗೆ ಇವನ್ ಗುಪ್ತ ಸ್ಥಾನದ ಬಗ್ಗೆ ಹೇಳ್ತೀರಾ ಅಂತ ಅವನನ್ನ ಬಂದಿ ಮಾಡ್ತಾನೆ. ಆಗ ನಾವು ಅದರ ಬಗ್ಗೆ ವಿಚಾರಣೆ ಮಾಡ್ಲಿಲ್ಲ. ಮತ್ತೆ ಈಗೇನ್ ಮಾಡೋದು? ರಾತ್ರಿ ಆಗಕ್ಕೆ ಪ್ರತೀಕ್ಷೆ ಮಾಡೋಣ. ಇಲ್ಲ, ನಾವು ಅಧಿಕ ಭೋಜನ ಮಾಡೋಕ್ಕಾಗಲ್ಲ. ಅಯ್ಯೋ, ತಿನ್ನೋದ್ರ ಬಗ್ಗೆ ಮಾತಾಡ್ತಿಲ್ಲ, ಮತ್ತೆ ಓಡಿ ಹೋಗ ಮಾತಾಡ್ತಿದ್ದೀನಿ. ಹೇಗೆ? ರಾತ್ರಿ ನಿಮ್ ಕೊಠಡಿಗೆ ಬಂದು ಅದನ್ನ ಹೇಳ್ತೀನಿ. ಉಚಿತವಿದೆ. ಈಗ ನನಗೆ ಭೋಜನ ಗ್ರಹಣ ಮಾಡಕ್ ಬಿಡಿ. ಇದ್ಯಾಕ್ ಪದೇ ಪದೇ ಅಲ್ಲಾಡ್ತಿದೆ? ಅಮ್ಮ, ಭೋಜನ ಎಷ್ಟು ಸ್ವಾದಿಷ್ಟವಾಗಿತ್ತಲ್ವಾ? ಅಲ್ಲೇಲ ಅಮ್ಮ, ಇಂಥ ಸ್ವಾದಿಷ್ಟ ಭೋಜನ ನನ್ನ ಪೂರ್ತಿ ಜೀವನದಲ್ಲೇ ತಿಂದೇ ಇರ್ಲಿಲ್ಲ. ನಿನ್ ಜೀವನ ತಾನೇ ಎಷ್ಟಿದ್ಯೋ ಗುಂಡಪ್ಪ, ಮೊದಲನೇ ಬಾರಿ ತಿಂದಿದ್ದಾನಂತೆ. ನಿಮ್ ಮಿತ್ರ ಎಷ್ಟು ಒಳ್ಳೆಯವರಲ್ವಾ? ಹಾ ಶಾರದಾ, ಅದೇ ನಿನ್ಗೆ ಯಾರು ಹೇಳಿದ್ರು ಅವ್ನ್ ನನ್ ಮಿತ್ರ ಅಂತ? ಅವ್ನ್ ನನ್ ಮಿತ್ರ ಅಲ್ಲ. ಅಯ್ಯೋ, ಅವ್ನ್ ನಮ್ಗೆ ಇಷ್ಟೊಂದ್ ಸತ್ಕಾರ ಮಾಡ್ತಿದ್ದಾನೆ, ಮತ್ತೆ ನೀನ್ ಅವನ್ ಬಗ್ಗೆ ಹೀಗೆ ಯೋಚನೆ ಮಾಡ್ತಿದ್ಯಾ? ಅಮ್ಮ, ನಾನ್ ಇಲ್ಗೆ ನನ್ನ ಇಚ್ಛೆಯಿಂದ ಬಂದಿಲ್ಲ. ಆ ಶಂಭುವ ನನ್ನನ್ನ ಮತ್ತೆ ಗುಂಡಪ್ಪನ ಅಪಹರಣ ಮಾಡಿದಾನೆ. ತನ್ನ ಪಿತಾಶ್ರೀ ಬಚ್ಚಿಟ್ಟಿರೋ ಧನಕೋಶವನ್ನ ಹುಡ್ಕೋಕೆ ಬಾಧೆ ಉಂಟು ಮಾಡ್ತಿದ್ದಾನೆ ನನ್ಗೆ. ಆ ಅತಿಥಿ ಸತ್ಕಾರದ ಹಿಂದೆ ಸ್ವಾರ್ಥ ಆಗ್ತಿದೆ ಅವನು. ಆದ್ರೆ ಅವ್ರು ನಮ್ಗೆ ಎಷ್ಟು ಒಳ್ಳೆ ಉಡುಗೊರೆ ನೀಡಿದ್ದಾರೆ. ಎಷ್ಟೊಳ್ಳೆ ಉಡುಗೊರೆ ನೀಡಿದ್ದಾರೆ. ಓ ಶಾರದಾ ಮಹೋದಯಿ, ಇದೇ ಭ್ರಮೇಲಿ ಇರ್ಬೇಡ. ಅವ್ರು ನಿಮ್ಮನ್ನ ಅದಕ್ಕೆ ಕರ್ಕೊಂಡ್ ಬಂದಿರೋದು ಏಕೆಂದ್ರೆ ನೀವು ನನ್ ಮೇಲೆ ಒತ್ತಡ ಹೇರ್ಲಿ ಅಂತ. ಅಯ್ಯೋ, ನೀನ್ ಇಲ್ಲಿಗೆ ಯಾಕೆ ಬಂದ್ರಿ? ಇಬ್ರು ವ್ಯಕ್ತಿ ನಮ್ ನಿವಾಸಕ್ ಬಂದಿದ್ರು. ಅವ್ರು ನಮ್ಮ ಹತ್ರ ಹೇಳಿದ್ರು, ನೀನ್ ನಮ್ಗೆ ಇಲ್ಲಿಗ್ ಬರೋಕೆ ಆದೇಶ ನೀಡಿದ್ಯಾ ಅಂತ. ಅದಕ್ಕೆ ನಾವ್ ಇಲ್ಲಿಗ್ ಬಂದ್ವಿ. ಓ ಅಮ್ಮ, ನಿನಗ್ ಹುಡುಗ ಬುದ್ಧಿ ಯಾವಾಗ ಹೋಗುತ್ತೆ? ಯಾವ್ದಾದ್ರು ಅಪರಿಚಿತ ವ್ಯಕ್ತಿ ಬಂದು ನಾನ್ ಕರ್ದೆ ಅಂದ್ರೆ ನೀನ್ ಬಂದ್ಬಿಡ್ತೀಯಾ? ಏನ್ ಹೇಳ್ತಿದ್ದಾರೆ? ಶಾರದಾ ಹೇಳಿದ್ಲು, ಅದಕ್ಕೆ ನಾವ್ ಇಲ್ಲಿಗ್ ಬಂದ್ವಿ. ಅಮ್ಮ, ಇಲ್ಲ, ನಾವ್ ಹೇಳ್ತೀವಿ. ಆ ವ್ಯಕ್ತಿ ಯಾರ ತಗೊಂಡ್ ಬಂದ, ಆದ್ರೆ ಜುಮ್ಕಿ ತರೋದ್ ಮರ್ತ್ಬಿಟ್ಟ. ಅವ್ನ್ ಹೇಳ್ದ, ಒಂದ್ ವೇಳೆ ನಾವ್ ಅವನ್ ಜೊತೆ ಬಂದ್ರೆ ನಮ್ಗೆ ಜುಮ್ಕಿ ಕೊಡ್ತೀನಿ ಅಂತ. ಜುಮ್ಕಿ ಇಲ್ದೆ ಹಾರ ಸುಂದರವಾಗಿ ಕಾಣೋದಿಲ್ಲ ಅಲ್ವಾ? ಅದಕ್ಕೆ ನಾವ್ ಇಲ್ಲಿಗ್ ಬಂದ್ವಿ. ಪ್ರಾಪ್ತಿ ಆಯ್ತಾ ನಿನ್ಗೆ ಜುಮ್ಕಿ? ಹಾ, ತುಂಬಾ ಸುಂದರವಾಗಿದೆ. ನಾವ್ ಈಗ್ಲೇ ತೋರಿಸ್ತೀವಿ. ಅಯ್ಯೋ, ಇದೇ ಅದ್ರ ಅವಶ್ಯಕತೆ ಇಲ್ಲ. ಈಗ ವಿಶ್ರಾಮ ಮಾಡಿ. ನಾವೆಲ್ರೂ ರಾತ್ರಿ ಇಲ್ಲಿಂದ ಓಡ್ ಹೋಗಿದ್ದೀವಿ. ಹಾ, ಅಮ್ಮ, ಅಮ್ಮ ಏನ್ ಮಾಡ್ತಿದ್ಯಾ? ಇದರಿಂದ ಏನ್ ಮಾಡ್ತೀಯಾ? ಅಯ್ಯೋ, ಇದ್ರ ಅವಶ್ಯಕತೆ ಇರುತ್ತೆ. ಅಯ್ಯೋ, ಇದ್ರ ಅವಶ್ಯಕತೆ ಯಾಕಿರುತ್ತೆ? ನೋಡು, ಯಾವುದೇ ಸೈನಿಕರು ಇಲ್ಲ. ಈಗ ಅವಶ್ಯಕತೆ ಇದ್ರು ಅಮ್ಮನ ಲಾಟಿ ಇದೆಯಲ್ವಾ, ಬೆಳ್ಳಿ ಲೇಪನವಾದ್ದು. ಅಯ್ಯೋ,
ಅಮ್ಮನ್ ದಂಡದಿಂದ ನಾವೇ ಹೇಗ್ ನಡ್ಸೋಕಾಗತ್ತೆ? ಅದಕ್ಕೆ ಹುಟ್ಟಬೇಕಲ್ವಾ? ನಾವೇನಾ? ಶಾರದಾ, ಯಾವತ್ತಾದ್ರೂ ನಿನ್ ಬುದ್ಧಿನ ಪ್ರಯೋಗ ಮಾಡು. ಇಡು ಇಡು ಅದನ್ನ. ಆದ್ರೆ ನಾನು ಹೇಳಿದ್ನಲ್ಲ, ನಡ್ರಿ ನಡ್ರಿ ನಡ್ರಿ. ಗುರುವರ್ಯ, ಗುರುವರ್ಯ. ಏನು? ನಡೀರಿ. ಎಲ್ಲಿಗೆ ಹೋಗ್ಬೇಕು? ಅಯ್ಯೋ, ಓಡ್ ಹೋಗೋಕೆ. ಹಾ, ನಡೀರಿ ನಡೀರಿ, ಬನ್ನಿ. ಅಯ್ಯೋ ರಾಮ, ಈ ಭೂಮಿ ಯಾಕಲ್ಲ ಆಗ್ತಿದೆ? ಗೊತ್ತಾಗ್ತಿಲ್ಲ ಬಂಧು, ಏನು ಅರ್ಥ ಆಗ್ತಿಲ್ಲ. ಅಯ್ಯೋ ರಾಮ, ಮೊದ್ಲೇ ಯಾವ ಸೈನಿಕರು ಇಲ್ಲ. ಇರು, ಇದ್ಯಾವುದೋ ಜಾಲ ಅಲ್ಲ ತಾನೆ? ರಾಮಕೃಷ್ಣ, ಏನಾಯ್ತು? ಯಾಕೆ ನಿಂತ್ಕೊಂಡ್ರಿ? ನಡೀರಿ, ಬೇಗ ನಡೀರಿ. ಈಶ್ವರನ ಕೃಪೆ, ಸೈನಿಕರು ಎಲ್ಲೋ ಪ್ರಸ್ಥಾನ ಮಾಡಿದ್ದಾರೆ. ನಡೀರಿ, ಹೊರಗೋಗೋಣ. ಹಾ ಹಾ ಹಾ, ಬನ್ನಿ ಬನ್ನಿ ಬನ್ನಿ. ಅಯ್ಯೋ ಆಚಾರ್ಯರಿ, ಏನಾಯ್ತು? ಯಾಕೆ ಕೂತ್ರಿ? ನಡ್ರಿ ಬೇಗ, ಮುಂದೆ ನಡ್ರಿ ಬೇಗ. ಶಂಭು ಅವರೇ, ಶಂಭು ಮಹಾಶಯ, ಶಂಭು ಮಹಾಶಯ, ಇಲ್ಲಿ ನೋಡಿ, ನಿಮ್ಮ ಮಿತ್ರ ಪಂಡಿತ ರಾಮಕೃಷ್ಣ ಇಲ್ಲಿಂದ ಓಡ್ ಹೋಗ್ತಿದ್ದಾನೆ. ಶೀಘ್ರ ಬನ್ನಿ ಬನ್ನಿ. ಶಂಭು ಅವರೇ. ಅಯ್ಯೋ, ಏನಾಯ್ತು ರಾಜ್ಗುರು? ಯಾಕೆ ಕಿರ್ಚ್ಕೊಂಡಿದ್ದು? ನೀವ್ ಹೇಳ್ತಿದ್ರಿ ಪಂಡಿತ ರಾಮಕೃಷ್ಣ ನಿಮ್ಮ ಮಿತ್ರರಂತ. ಆದ್ರೆ ಇವರು ಕದ್ದು ಮುಚ್ಚಿ ಅವರ ಪರಿವಾರದ ಸಮೇತ ಪಲಾಯನ ಮಾಡ್ತಿದ್ದಾರೆ. ಅದಕ್ಕೆ ನಾವು ನಿಮ್ಮನ್ನು ಎಚ್ಚರಿಸಿದ್ವು. ಮತ್ತಷ್ಟೇ ಅಲ್ಲ, ಭೋಜನ ಕೊಠಡಿಯಲ್ಲಿ ಇವರಿಗೆ ನೀವು ಆತಿಥ್ಯ ನೀಡ್ತಾ ಸ್ವಾದಿಷ್ಟ ಭೋಜನ ಮಾಡಿಸಿದ್ರೆ ಇವರು ಕುಳಿತಿದಾಗ ನಿಮ್ಮ ನಿಂದನೆ ಮಾಡ್ತಿದ್ರು ನಮ್ಮ ಸಮಕ್ಷ. ಮತ್ತೆ ನಮ್ಮನ್ನು ಭಯಭೀತಗೊಳಿಸ್ತಿದ್ರು. ಹೇಳ್ತಿದ್ರು ತುಂಬಾ ಕಡಿಮೆ ದಕ್ಷಿಣೆ ಸಿಗುತ್ತೆ ಅಂತ. ನಾವ್ ಹೇಳ್ದೋ ಇಲ್ಲ ಇಲ್ಲ, ಹಾಗಾಗೋಕೆ ಸಾಧ್ಯವೇ ಇಲ್ಲ, ಅಧಿಕ ದಕ್ಷಿಣೆ ಸಿಗುತ್ತೆ ಅಂತ. ಕೊಡ್ತೀರಲ್ವಾ ಅಧಿಕ ದಕ್ಷಿಣೆ? ಇಲ್ಲಿ ನಮ್ ಪ್ರಾಣ ಸಂಕಟದಲ್ಲಿದ್ರೆ ಈ ಮುದಿಯಂಗೆ ಇನ್ನೂ ದಕ್ಷಿಣೆ ಬಗ್ಗೆ ಚಿಂತೆ ಆಗ್ತಿದೆ. ನಾವ್ ಇವ್ರಿಗೆ ಹೇಳಿದ್ವು, ಇಲ್ಲಪ್ಪ, ಶಂಭುವ ಅಂತ ಶಂಭುವನೇ ಮಹಾನ್ ಪ್ರಸಿದ್ಧ ಸಮುದ್ರಗಳ ಶಾಕಾಲನ ಪುತ್ರ ಎಂದು. ಯಥಾಶಕ್ತಿ ನಮಗೆ ದಾನ ದಕ್ಷಿಣೆ ಅವಶ್ಯ ಕೊಡ್ತಾನೆ ಅಂತ. ಆದ್ರೂ ಇವನು ಎಲ್ಲರನ್ನು ಭ್ರಮಿತನಾಗಿ ಮಾಡಿ ಇಲ್ಲಿಂದ ಪಲಾಯನ ಮಾಡುವುದಕ್ಕೆ ಪ್ರಚೋದಿಸುತ್ತಿದ್ರು. ಪಂಡಿತ ರಾಮಕೃಷ್ಣ, ಹಾ ಹಾ ಹಾ, ರಾಜ್ಗುರು ನಿಜ ಹೇಳ್ತಿದಾರಾ? ಹೊರಗಾಗ್ತೀನಿ. ಅಯ್ಯೋ, ಹೊರಗೆ ಹಾಕೋಕೆ ಏನ್ ಅವಶ್ಯಕತೆ ಇದೆ? ನಾವೇ ಸ್ವಯಂ ಹೋಗ್ತೇವೆ. ನಡಿ. ನಾವೆಲ್ಗೂ ಬರಲ್ಲ. ಇಲ್ಲ, ನಾವು ಬರುವುದಿಲ್ಲ. ಹಾ, ಒಳ್ಳೆ ನಿರ್ಣಯ ತೆಗೆದುಕೊಂಡಿದ್ದೀರಾ ನೀವು ರಾಜಗುರು. ಈಗ ಇದರಿಂದಲೇ ಎಲ್ಲಾ ಸತ್ಯವೂ ತಿಳಿಯುತ್ತೆ ನೀವು ಹೇಗೆ ರಾಜಗುರುವಿನ ಪದವಿಯಲ್ಲಿ ಆಸೀನರಾಗಿದ್ದೀರೆಂದು. ಪಂಡಿತ ರಾಮಕೃಷ್ಣ, ನಮಗೆ ತುಂಬಾ ಖೇದವಿದೆ, ನಿಮಗೆ ಇಂಥ ವಿಚಾರವಿದೆ ನಮ್ಮ ಬಗ್ಗೆ ಎಂದು. ಒಂದ್ ವೇಳೆ ಇಲ್ಲಿ ನಿಮ್ಗೆ ಕಷ್ಟವಿದ್ದರೆ ನೀವು ನನಗೆ ಹೇಳಬೇಕಿತ್ತು. ನೀವು ನನ್ನ ಸತ್ಕಾರದಿಂದ ಪ್ರಸನ್ನರಾಗದೆ ಹೋದ್ರೆ ನೀವಿಲ್ಲಿಂದ ಪ್ರಸ್ಥಾನಿಸಬಹುದು, ಹೋಗ್ಬೋದು. ನಿಜವಾಗ್ಲೂ? ಧನ್ಯವಾದ ಧನ್ಯವಾದ ಧನ್ಯವಾದ. ಶೀಘ್ರ ಪ್ರಸ್ಥಾನ ಮಾಡೋಣ. ಆದ್ರೆ ನಾವ್ ಇಲ್ಲಿಂದ ಸುಮ್ನಿರು, ಹೋಗೋದಾದ್ರೂ ನಡಿ ನಡಿ ಎಲ್ಲಿಗೆ? ನಡಿ ನಡಿ. ಒಳ್ಳೇದು ಒಳ್ಳೇದು, ಹೋಗಿ 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 ಹೋಗಿ. ಅಯ್ಯೋ, ಏನಾಯ್ತು? ಯಾಕೆ ನಿಂತ್ಕೊಂಡ್ರೆ? ಯಾಕೆ ಕೂಗ್ತಿದ್ದೀರಾ? ನಾವು ನೀರಿನ ಹಡಗಿನ ಮೇಲೆ ನಿಂತಿದ್ದೀವಿ. ಇಲ್ಲಿಂದ ಹೋಗೋಕೆ ಯಾವ ಮಾರ್ಗನೇ ಇಲ್ಲ. ಈಗ ಅರ್ಥ ಆಯ್ತು ಭೂಮಿ ಯಾಕೆ ಹಾಗೆ ಅಲ್ಲಾಡೋ ಹಾಗಾಗ್ತಿತ್ತು ಅಂತ. ಅಯ್ಯೋ ಶಾರದಾ, ಅಮ್ಮ ಶಾರದಾ, ನೀವು ನನಗೆ ಮೊದಲೇ ಹೇಳಕ್ ಆಗ್ತಿರ್ಲಿಲ್ವೇನೋ? ಅದಕ್ಕೆ ನಾವು ನಮ್ ಕೈಯಲ್ಲಿ ಹುಟ್ಟನ ಎತ್ಕೊಂಡಿದ್ವಿ. ನಮ್ಗನ್ಸ್ತು ನೀವೆಲ್ಲೋ ತೆಪ್ಪದ ವ್ಯವಸ್ಥೆ ಮಾಡಿದೀರಾ ಅಂತ. ಶಾರದಾ ಮಹೋದಯಿ, ಒಂದ್ ವೇಳೆ ನಾನೇನಾದ್ರೂ ತೆಪ್ಪದ ವ್ಯವಸ್ಥೆ ಮಾಡಿದಿದ್ರೆ ಹುಟ್ಟಿನ ವ್ಯವಸ್ಥೆ ಸ್ವಯಂ ಮಾಡ್ತಿರ್ಲಿಲ್ವೇನೋ? ಅದ್ ನಮಗ್ ಗೊತ್ತಿರ್ಲಿಲ್ಲ. ನಾವ್ ನಿಮ್ ಅರ್ಧಾಂಗಿ ಅಲ್ವಾ, ಅದಕ್ಕೆ ನಮ್ ಜವಾಬ್ದಾರಿ ನಿಮ್ ಕಾರ್ಯಕ್ಕೆ ಸಹಾಯ ಮಾಡೋದು. ನಾವ್ ನಮ್ ಕರ್ತವ್ಯ ನಿಭಾಯಿಸ್ತಿದ್ವಿ. ಹೇ ಭಗವಂತ, ದೂರದವರೆಗೂ ನೀರಿದೆ, ಏನ್ ಮಾಡ್ಲಿ? ಹೇಳಿರ್ಲಿಲ್ವಾ ನಾನು ಇದು ಅವಶ್ಯ ಜಾಲ ಅಂತ?
ನೀನ್ ಸಿಗಾಕೊಳ್ಳಲ್ಲದೆ ನನ್ನ ಸಿಗಾಕ್ಸ್ದೆ. ಈಗೇನ್ ಮಾಡ್ತೀಯ? ಗೊತ್ತಿಲ್ಲ ಬಂಧು, ಈಗ ಅದೇ ಮಾಡ್ಬೇಕು. ಆ ಶಂಭುವ ಬಯಸ್ದ ಹಾಗೆ. ಪಂಡಿತ ರಾಮಕೃಷ್ಣರೇ, ನೀವು ಮತ್ತೆ ಹಿಂದಿರುಗಿದಿರಿ. ಎಲ್ಲಿ ಹಿಂದಿರುಗಿದ್ವಿ? ಹಿಂದಿರುಗ್ಬೇಕಾಯ್ತು. ನೀವೆಷ್ಟು ಚತುರರು ಶಂಭುವ ಮಹೋದಯ. ಬೇರೆ ವಿಕಲ್ಪನೆ ಬಿಟ್ಟಿಲ್ಲ ಅಲ್ವಾ ನಮ್ಮೆದುರು? ರಾಮಕೃಷ್ಣರೇ, ನಾವು ನಿಮಗೆ ಮೊದಲೇ ಹೇಳಿದ್ದೇವೆ, ನಿಮ್ಮ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ನಮ್ಮ ಬಳಿ. ಅಂದಮೇಲೆ ನಿಮ್ಗಿರೋದೇನಂದ್ರೆ ಒಳ್ಳೆಯದು, ಈಗ ನೀವು ಕಾರ್ಯದಲ್ಲಿ ಜೊತೆಗೂಡೋದು. ಹೊರಗಾಗ್ತೀನಿ. ಬೇಲ ಬೇಲ ಒಳಗಾಕ್ಬೇಡಿ, ನಮಗೀಜಾಲಕ್ ಬರಲ್ಲ. ನನಗಿಂತಲೂ ವಿಭಿನ್ನವಿದೆ, ಆದ್ರೆ ನನ್ನಂತೆಯೇ ಇದೆ. ಹೆಸರು ಹೇಳುವುದಿಲ್ಲ, ಹೇಳು ನಾನು ಹೇಗಿರಬಹುದು. ಯಾವಾಗ್ಲೂ ಸತ್ಯವನ್ನೇ ಹೇಳುತ್ತೇನೆ. ಲಂಚಕ್ಕಾಗಿ ಬಾಯಿ ತೆರೆಯುವುದಿಲ್ಲ. ದೂರ ಹೋದರೆ ಆಗುವುದು ಅದೃಶ್ಯ, ಹತ್ತಿರವಿದ್ದರೆ ಆಗುವುದು ಪ್ರಕಟ. ಬಗೆಹರಿಸು ಈ ಕ್ಲಿಷ್ಟಕರ ಒಗಟ. ಅಯ್ಯೋ ಪಂಡಿತ ರಾಮಕೃಷ್ಣ, ಇದರಲ್ಲೇನು ವಿಶೇಷವಿದೆ? ಇದಕ್ಕೆ ಪರಿಹಾರ ನಾವೀಗಲೇ ಕೊಡುತ್ತೇವೆ. ನೋಡಿ ಶಂಭುವ ಮಹೋದಯ, ನಾವು 10 ದಿನಗಳ ಕಠಿಣ ಅನುಷ್ಠಾನ ಮಾಡುತ್ತೇವೆ. ಅದಕ್ಕೆ ಸ್ವಲ್ಪ ಧನರಾಶಿ ಬೇಕಾಗುತ್ತದೆ. ಈಗ ನೀವು ನಿಶ್ಚಯ ಮಾಡಿ. ನಿಮಗೆ ಒಗಟಿಗೆ ಪರಿಹಾರ ಬೇಕಿದ್ದರೆ ಈ ಅನುಷ್ಠಾನ ಮಾಡಿಸಿ. ರಾಜಗುರು ತಥಾಚಾರ್ಯ ಅವರೇ, ನಮ್ಮ ಬಳಿ ಈಗ ಅಷ್ಟೊಂದು ಸಮಯವಿಲ್ಲ. ಪಂಡಿತ ರಾಮಕೃಷ್ಣ, ಹಾ, ಸಿಗ್ತಾ ನಿಮ್ಗೆ ಈ ಒಗಟಿಗೆ ಉತ್ತರ? ಇಲ್ಲ. ಗಿಳಿ, ಹ? ಮಾತಾಡೋ ಗಿಳಿ. ಈ ಒಗಟಿಗೆ ಸರಿಯಾದ ಉತ್ತರ ಗಿಳಿ. ನನಗಿಂತಲೂ ವಿಭಿನ್ನವಿದೆ, ಆದ್ರೆ ನನ್ನಂತೆಯೇ ಇದೆ. ಅದು ಗಿಳಿ ಮಾತ್ರವೇ ಮನುಷ್ಯನ ಪ್ರತಿಭಾಷೆ ಮಾತನಾಡುತ್ತೆ, ಮತ್ತೆ ಮೆಣಸಿನಕಾಯಿ ತಿನ್ನೋಕೆ ಬಾಯಿ ತೆರೆಯುತ್ತೆ. ಈ ಒಗಟಿನ ಅರ್ಧ ಉತ್ತರ ಗಿಳಿ. ಬಾಕಿ ಇರೋ ಉತ್ತರ ನನಗೆ ಗೊತ್ತಿಲ್ಲ, ಆದ್ರೆ ಅರ್ಧ ಉತ್ತರ ಅಂತ ನಾವು ಕೊಟ್ಟಿದೀವಲ್ವಾ? ಇಲ್ಲ, ಗಿಳಿ ಒಗಟಿಗೆ ಉತ್ತರವಾಗಿರೋಕೆ ಸಾಧ್ಯವಿಲ್ಲ. ಗಿಳಿ ನಮ್ಮ ಪಿತಾಶ್ರೀಗೆ ಸ್ವಲ್ಪನೂ ಇಷ್ಟವಿರಲಿಲ್ಲ. ಅದರಲ್ಲೂ ಅವ್ರಿಗೆ ಕಿರ್ಚಾಡೋ ಯಾವ ವಸ್ತುನೂ ಇಷ್ಟವಿರಲಿಲ್ಲ. ಆದ್ದರಿಂದಲೇ ಅವರು ಸಂಸಾರದಿಂದ ದೂರವಿದ್ದು ಶಾಂತಿಯ ಹುಡುಕಾಟದಲ್ಲಿ ಸಾಗರದ ಶರಣಕ್ಕೆ ಬಂದಿದ್ದರು. ಅಂದ್ಮೇಲೆ ಗಿಳಿ ಈ ಒಗಟಿಗೆ ಉತ್ತರ ಆಗಿರಲ್ಲ. ಹಾಗಾದ್ಲೆ ಇದಕ್ಕೆ ಉತ್ತರ ಜಾದುಗಾಲ ಇಲ್ಬೋದು. ದೂಲ ಹೋದ್ಲೆ ಅದ್ಲ್ಯೂಷನ್ ಆಗ್ತಾನೆ, ಅತ್ಲ ಬಂದ್ಲೆ ಲಕತು ಆತಾನೆ. ಜಾದುಗಾಲನೆ ತನ್ನ ಜಾದುವಿನಿಂದ ಅದೃಶ್ಯ ಮತ್ತೆ ಪ್ರಕಟನಾಗುವುದು. ಹೊರಗೆ ಹಾಕ್ತೀನಿ. ಅಮ್ಮ ಹೇಳ್ತಿದ್ದಾರೆ ಈ ಒಗಟೆ ಅನುಚಿತವಾಗಿದೆ. ನನ್ಗನ್ಸುತ್ತೆ ನಿಮ್ ಪಿತಾಶ್ರೀ ಅವರು ನಿಮ್ಗೋಸ್ಕರ ಯಾವ ಸಂಪತ್ತನ್ನು ಬಿಟ್ಟಿಲ್ಲ. ಕೇವಲ ನಿಮ್ಮನ್ನ ಭ್ರಮೆಗೊಳಿಸೋಕೆ ಈ ಒಗಟನ ಬಿಟ್ಟಿದ್ದಾರೆ ಅಷ್ಟೇ. ಹೊರಗಾಗ್ತೀನಿ. ಇಲ್ಲ 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 ಇಲ್ಲ, ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡಿ. ಅಯ್ಯೋ ಅಮ್ಮ, ಸುಮ್ನಿರಮ್ಮ. ನಾನು ಯೋಚಿಸ್ತೀನಿ. ತಗೊಳ್ಳಿ, ಬರ್ಫಿ ತಿನ್ನಿ, ಎಲ್ಲ ನೆನಪಾಗುತ್ತೆ. ಉಪ್ಪಿಟ್ಟು ಬಿಸಿ ಇದೆ. ಉಪ್ಪಿಟ್ಟು ಬಿಸಿ ಇದ್ರೆ ಉಪ್ಪಿಟ್ಟು ಕೊಡಿ. ಬರ್ಫಿ ಯಾಕೆ ಕೊಡ್ತಿದ್ದೀರಾ? ಬೇಡ ನಮ್ಗೆ. ದಣಿಮಣಿ, ನೀವು ಯೋಚಿಸ್ತಿದ್ದೀರಾ? ಯೋಚಿಸ್ತಿದೀವಿ. ಆದ್ರೆ ಗುರುಜಿ, ನೀವು ಚಿಂತನೆ ಮಾಡಿ. ಅಲ್ಲ, ಸರಿಯಾದ ಉತ್ತರ ಸಿಕ್ಕಿದ್ರೆ ಬಹುಶಃ ಶಂಭುಜಿ ನಿಮ್ಗೆ ಅಧಿಕಕ್ಕಿಂತ ಅಧಿಕ ಧನ ಪ್ರದಾನ ಮಾಡಬಹುದು. ಯೋಚಿ ಯೋಚಿ.
ದರ್ಪಣ. ಹಾ, ಈ ಒಗಟಿನ ಉತ್ತರ ದರ್ಪಣ. ದರ್ಪಣ ನನ್ಗಿಂತಲೂ ವಿಭಿನ್ನ, ಆದ್ರೆ ನನ್ನಂತೆ ಇದೆ. ಹೆಸರು ಹೇಳುವುದಿಲ್ಲ, ಹೇಳು ನಾನು ಹೇಗಿರಬಹುದು. ದರ್ಪಣ, ಇದರ ಅರ್ಥ ದರ್ಪಣದ ಮೇಲೆ ಬೀಳುವಂತ ಪ್ರತಿಬಿಂಬ. ದರ್ಪಣ ಯಾವಾಗ್ಲೂ ಸತ್ಯವನ್ನೇ ಹೇಳುತ್ತೆ. ಅದು ದರ್ಪಣವೇ. ಅದು ದೂರ ಹೋದ್ರೆ ಪ್ರತಿಬಿಂಬ ಕೂಡ ದೂರ ಹೋಗುತ್ತೆ, ಸಮೀಪ ಇದ್ದ ಹಾಗೆ ಕಾಣಿಸುತ್ತೆ. ಅಂದಮೇಲೆ ಈ ಒಗಟಿನ ಅರ್ಥ ದರ್ಪಣ. ವಾಹ್, ಪಂಡಿತ ರಾಮಕೃಷ್ಣ, ವಾಹ್, ಅದು ದರ್ಪಣವೇ. ಅದರ ಸಮಕ್ಷ ನನ್ನ ಪಿತಾಶ್ರೀ ಕೂತು ಗಂಟೆಗಟ್ಟಲೆ ಸ್ವಯಂ ನೋಡ್ಕೋತಿದ್ರು. ಇಲ್ಲಿ ನೋಡು. ಅತಿ ಉತ್ತಮ, ಹೊರಗಾಗ್ತೀನಿ. ನಮ್ದೇನು ಹೋಗುತ್ತೆ, ನಡ್ರಿ ನಡ್ರಿ. ಇಲ್ಲಂತೂ ಏನೂ ಇಲ್ಲ. ಇಲ್ಲಿ ಕೇವಲ ಕೆಲ್ಸಕ್ಕೆ ಬರ್ದಿರೋ ಸಾಮಾನಿವೆ, ಏನೂ ಇಲ್ಲ ಇಲ್ಲಿ. ಅನಿಸ್ತಿದೆ ಈ ರಾಮಕೃಷ್ಣ ನಮ್ಮ ಸರಿಯಾಗಿ ಹೇಳ್ತಿದ್ರು. ನನ್ನ ಪಿತಾಶ್ರೀ ನನಗೋಸ್ಕರ ಯಾವ ಸಂಪತ್ತು ಬಿಟ್ಟಿಲ್ಲ. ಅವರು ನನಗೆ ಮೋಸ ಮಾಡಿದ್ದಾರೆ, ಉಪಹಾಸ್ಯ ಮಾಡಿದ್ದಾರೆ ನನ್ನನ್ನ. ಸ್ವಾಮಿ, ಈಗ ನಮಗೆ ಪಂಡಿತ ರಾಮಕೃಷ್ಣರ ಯಾವುದೇ ಅವಶ್ಯಕತೆ ಇಲ್ಲ. ಅವರನ್ನು ಹೊರಗೆ ಹಾಕಿ, ಇವರ ಪರಿವಾರದ ಸಮೇತ ಹೊರಗೆ ಹಾಕಿ. ಉಚಿತವಿದೆ ಶಂಭು ಅವರೇ, ಉಚಿತವಿದೆ. ನೀವು ಪಂಡಿತ ರಾಮಕೃಷ್ಣರನ್ನು ಹೊರಗೆ ಹಾಕಿ, ಆದ್ರೆ ಪಂಡಿತ ರಾಮಕೃಷ್ಣರ ಪರಿವಾರದವರು ಏನು ಅಹಿತ ಮಾಡಿದ್ದಾರೆ, ನೀವು ಅವರನ್ನು ಹೊರಗೆ ಹಾಕ್ತಿದ್ದೀರಾ? ಈಗ ನೋಡಿ, ಈ ಅಮ್ಮ ಮುಗ್ದೆ ಮುದುಕಿಯಾಗಿದ್ದಾಳೆ. ಮತಿ ಶಾರದ ರಾಮಕೃಷ್ಣ ಹೋದ ನಂತರ ಇವರ ಸೇವೆ ಸುರಕ್ಷೆ ಮಾಡ್ತಾರೆ. ಮತ್ತಿ ಮುಗ್ಧ ಗುಂಡಪ್ಪ ಇವನಿರುವುದೇ ಇಷ್ಟು ಚಿಕ್ಕ ಹುಡುಗ. ನಾನು ಹುಡುಗ ಅಲ್ಲ, ಹುಡುಗ ಅಲ್ಲ ನಾನು, ಪುಲುಸ ಪುಲುಸ ನಾನು. ಪುಲುಸ? ಪುಲುಸ ಅಂದರೇನು? ಬಾಯಿ ಮುಚ್ಚು, ಬಾಯಿ ಮುಚ್ಚು. ಕೇಳಿ ಶಂಭು ಅವರೇ, ಇವರನ್ನ ಮುಕ್ತಿಗೊಳಿಸಿ ನೀವು. ಇದು ನಮ್ಮ ರಾಜಗುರು ತಥಾಚಾರ್ಯರ ಆದೇಶ. ಅನುರೋಧಿಸುತ್ತಿದ್ದೇವೆ ನಿಮ್ಮಲ್ಲಿ. ರಾಜಗುರು ತಥಾಚಾರ್ಯರೇ, ಏನು ನಿಮ್ಮ ಪೂಜೆ ಅರ್ಚನೆ ಸಂಪೂರ್ಣವಾಗಿದೆಯೇ? ಆಗಿದೆ, ಅವಶ್ಯ ಸಂಪೂರ್ಣವಾಗಿದೆ. ಸ್ವಾಮಿ, ರಾಜಗುರು ತಥಾಚಾರ್ಯರನ್ನ ಅವ್ರ ಶಿಷ್ಯಂದ್ರ ಜೊತೆ ಹೊರಗೆ ಹಾಕಿ. ಯಾಕೆ? ಇನ್ನು ಇವ್ರು ನಮ್ಗೆ ಅವಶ್ಯಕತೆ ಇಲ್ಲ. ಸೈನಿಕರೇ, ಹಿಡ್ಕೊಳ್ಳಿ ಎಲ್ರು. ಗುರುಜಿ ಉಳಿಸಿ. ಬಿಡಿ ನಮ್ಮನ್ನ, ಸರ್ಕೊಳ್ಳಿ ಹಿಂದೆ. ನಿಮ್ಗೆ ಪರಿಚಯವಿಲ್ಲ ನಮ್ಮ ಬಗ್ಗೆ. ನಾವೇ ವಿಜಯನಗರ ರಾಜ್ಯದ ರಾಜ ಪುರೋಹಿತ ತಥಾಚಾರ್ಯ. ಸ್ವಯಂ ಮಹಾರಾಜ ಶ್ರೀಕೃಷ್ಣ ದೇವರಾಯರು ನಮ್ಮನ್ನು ಅತ್ಯಂತವಾಗಿ ಗೌರವಿಸುತ್ತಾರೆ. ಒಂದು ವೇಳೆ ಅವರಿಗೆ ಗೊತ್ತಾದರೆ ನಿಮ್ಮನ್ನು, ನಿಮ್ಮೆಲ್ಲರನ್ನು ಸರ್ವನಾಶ ಮಾಡುತ್ತಾರೆ. ಓಹೋ, ಸೈನಿಕರೇ, ಸರ್ವಪ್ರಥಮ ರಾಜಗುರು ತಥಾಚಾರ್ಯರನ್ನ ಹೊರಗಾಕಿ, ಹಿಡ್ಕೊಳ್ಳಿ ಅವ್ರನ್ನ. ನಮ್ಮನ್ನ ಬಿಟ್ಬಿಡಿ. ಅಯ್ಯೋ ಸೈನಿಕ ಮಹೋದಯ, ಬಿಡಿ ನಮ್ಮನ್ನ. ಭಗವಂತ, ಎಂಥ ಸಂಕಟಕ್ಕೆ ಸಿಕ್ಕಾಕಿಸಪ್ಪ. ಹೊರಗಾಗ್ತಿದ್ದೀರ, ನಮ್ನು ನಿಮ್ ಜೊತೆ ಸೇರ್ಸ್ಕೊಳ್ರಪ್ಪ. ನಾವು ನಮ್ಮ ಹೊಟ್ಟೆ ಪಾಡ್ಗಾಗಿ ಈ ಮುದಿನ ಹತ್ರ ಶಿಷ್ಯರಾಗಿದ್ದೀವಿ, ಬಿಟ್ಬಿಡ್ರಪ್ಪ, ಬಿಡ್ರ. ನಿಮ್ಮೆಲ್ಲ ಕಾರ್ಯ ಮಾಡ್ತೀವಿ, ಬಿಡ್ರಪ್ಪ. ಅಯ್ಯೋ, ಸಾಯೋಕ್ಕೂ ಮುಂಚೆ ಅಮ್ಮನ ಅಂತಿಮ ಇಚ್ಛೆನ ಪೂರ್ತಿ ಮಾಡಿ ಅವ್ರ ದಂಡ ಅವ್ರಿಗೆ ಕೊಟ್ಬಿಡಿ. ಮತ್ತೆ ಕೇಳಿ, ಮೊದ್ಲು ಅಮ್ಮನ್ ಹೊರಗಾಕಿ, ಆಮೇಲೆ ನಮ್ಮನ್ನ. ಅಲೇ ಲಾಮ, ಲಾಮ ಕಾಪಾಡು ನನ್ನ. ಇದೆಲ್ಲ ನಿನ್ನಿಂದಾನೇ ಆಗಿದ್ದು. ನಾನು ನಿನಗೆ ಹೇಳ್ದೆ, ಇಬ್ರು ಜಗಳ ಆಡ್ಬೇಕಾದ್ರೆ ಮೂಗ್ ತೋರಿಸ್ಬೇಡ ಅಂತ. ನೋಡಿ ಈಗ ಏನಾಯ್ತು ಅಂತ, ಅನುಭವಿಸು. ನನ್ನ ಸಂಸ್ಕೃಲ ಲಾಮ, ನನ್ನನ್ನು ಕಾಪಾಡು. ಈಗ ತುಂಬಾ ವಿಳಂಬ ಆಗಿದೆ, ಏನು ಮಾಡಕ್ಕಾಗಲ್ಲ. ಸೈನಿಕ, ಸೈನಿಕ, ನಮ್ಮ ಮಾತು ಕೇಳೋ. ನಾವು ಧನ ಕೊಡ್ತೀವಿ, ನಮ್ಮನ್ನ ಬಿಟ್ಬಿಡೋ. ನಾವು ಬರಲ್ಲ, ನಾವು ಬರಲ್ಲ. ಅಯ್ಯೋ, ನನ್ನ ಮಾತು ಕೇಳಿ ಸೈನಿಕ ಮಹೋದಯ.
ಎಲ್ರನ್ನೂ ಹೊರ್ಗಾಕಿ. ಮೊದ್ಲು ಆಚಾರ್ಯರನ್ನ ಹೊರ್ಗಾಕಿ. ಗುರುಜಿ ಗುರುವರ್ಯ, ಇರೋ ಸೈನಿಕ, ನಮಗೆ ಮೀನಿನ ದುರ್ಗಂಧ ಬರ್ತಿದೆ. ಒಂದು ವೇಳೆ ನಮ್ಮ ಅಂತ್ಯ ಮಾಡೋದೇ ಆದ್ರೆ ಬೇರೆ ಯಾವ್ದಾರು ಉಪಾಯ ಮಾಡಿ. ಹೀಗೆ ನಾವು ಸಾಯಲ್ಲ. ನಿಲ್ಸಿ. ಸ್ವಾಮಿ, ರಾಮಕೃಷ್ಣನ ಒಳಗೆ ಕರ್ಕೊಂಡ್ ಬಾ. ಆದ್ರೆ ಒಡೆಯ, ರಾಮಕೃಷ್ಣನ ಕರ್ಕೊಂಡು ಹೋಗಿ, ಉಳ್ದವ್ರನ್ನೇನ್ ಮಾಡೋದು? ಬಾಕಿ ಜನರನ್ನು ಹೊರಗಾಕು. ನೋಡು ಶಂಭು ಮಹೋದಯ, ಒಂದ್ ವೇಳೆ ಯಾರಿಗೆ ಏನೇ ಅಹಿತ ಆದ್ರೂ ನನ್ನಿಂದ ಯಾವುದೇ ರೀತಿ ಸಹಾಯದ ಅಪೇಕ್ಷೆ ಮಾಡಬೇಡ. ಸರಿ ಸ್ವಾಮಿ, ಎಲ್ಲರನ್ನು ಒಳಗಾಕು. ಒಳಗ್ ಹಾಕ್ರೋ. ದ್ವಾರ ಮುಚ್ಚಿಟ್ರು. ಅಯ್ಯೋ ನಿಲ್ರೋ. ಅಯ್ಯೋ ದ್ವಾರ ಯಾಕ್ರೋ ಹಾಕಿದ್ರಿ? ನನ್ನನ್ನು ಒಳಗ್ ಕರ್ಕೊಳ್ರೋ. ಅಯ್ಯೋ ಮೀನಿನ ದುರ್ಗಂಧ ಬರ್ತಿದೆ, ತೆಗಿರೋ. ನೀಲಿ ಲಾಡಿಯೊಳಗಿದೆ ಹಸಿರು ಲಂಗೋಟಿ, ಮಂಗ ಮಾಡಿತ್ತು ತುಂಟಾಟ, ಸಣ್ಣ ಕಪಿಯು ಮೇಲೇರುತ್ತಲಿ, ಒಂಟೆಯ ಬಾಯಲ್ಲಿ ಜೀರಿಗೆ ಅಮೂಲ್ಯವಾದ ಮುತ್ತಂತೆ. ಒಂದ್ ವೇಳೆ ಬುದ್ಧಿವಂತನಾಗಿದ್ರೆ ಬಗೆಹರಿಸು ಈ ಒಗಟಿನ ಜ್ಞಾನ. ನೀಲಿ ಲಾಡಿಯೊಳಗಿದೆ ಹರಿದ ಲಂಗೋಟಿ. ಅಯ್ಯೋ ಅಲ್ದಿಲ್ಲದಲ್ಲ, ಹಸಿಲು ಹಸಿಲು. ಹೇಳ, ಮಂಗ ಮಾಡಿತ್ತು ತುಂಟಾಟ, ಒಂಟೆ ತಿಂದಿತ್ತು ಜೀರಿಗೆ. ಮುಚ್ಚಿ ಮುಚ್ಚಿ, ಇಲ್ದಿದ್ರೆ ಈ ಶಂಭುವ ಹೊರಗೆ ಹಾಕ್ತಾನೆ. ಪಂಡಿತ ರಾಮಕೃಷ್ಣ, ಹೇಳಿ. ನೀವು ಮತ್ತೊಮ್ಮೆ ಓದಿ ನೋಡಿ. ನಮಗೆ ಇದು ಸರಿಯಾಗಿ ಏಕೋ ಕೇಳಿಸಲಿಲ್ಲ. ಏನಿದು ನಾಯಿ, ಕಪಿ, ಮಂಗ, ಕೋತಿ, ತುಂಟಾಟ ಏನಿದು? ಏನು ಜೀರಿಗೆ, ಏನು ಏನಿದೆಲ್ಲ? ರಾಜಗುರು ತಥಾಚಾರ್ಯರೇ, ನೀವು ಕೃಪೆ ಮಾಡಿ ಸುಮ್ಮನಿರೋದೇ ಒಳ್ಳೇದು. ನಿಮ್ಮಿಂದ ಯಾವ ಕಾರ್ಯನೂ ಆಗಲ್ಲ. ಅದಕ್ಕೆ ಓದುವ ಯಾವ ಅವಶ್ಯಕತೆಯೂ ಇಲ್ಲ. ಹೊರಗಾಗ್ತೀನಿ. ಪಂಡಿತ ರಾಮಕೃಷ್ಣ, ಹೇಗೆ ಪ್ರತೀತಿ ಆಗ್ತಿದೆ ಅಂದ್ರೆ ನಿಮಗೆ ಈ ಒಗಟಿಗೆ ಉತ್ತರ ದೊರೆತ ಹಾಗೆ. ಹಾ, ಇದ್ರ ಉತ್ತರ ಅತ್ಯಂತ ಸರಳ. ಮತ್ತೆ ಹೇಳಿ ಅಲ್ಲ, ಗೊತ್ತಿಲ್ಲ ನಮಗೆ ನಾವಿಲ್ಲಿ ಎಷ್ಟು ವ್ಯಾಕುಲರಾಗಿದ್ದೀವಿ ಅಂತ. ಒಗಟಿಗೆ ಉತ್ತರ ದ್ವೀಪ. ದ್ವೀಪ? ಈ ದ್ವೀಪದ ತಾತ್ಪರ್ಯ ಏನು? ದ್ವೀಪದ ತಾತ್ಪರ್ಯ ದ್ವೀಪ. ನೀವು ನನಗೆ ಇದನ್ನ ಹೇಳಿ, ಇಲ್ಲಿ ಅಕ್ಕಪಕ್ಕ ಸಮುದ್ರದ ಹತ್ರ ದ್ವೀಪವಿದ್ಯಾ? ದ್ವೀಪ 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 ಇದೆಯಲ್ಲ, ಒಂದಲ್ಲ ಅನೇಕ ದ್ವೀಪವಿದೆ. ಆದ್ರೆ ನನಗೆ ಶಂಕೆ ಇದೆ, ಇದರಲ್ಲಿ ನಿಮ್ದು ಯಾವುದೇ ತಂತ್ರವಿಲ್ಲ ತಾನೇ? ಈ ಒಗಟಂತೂ ನನಗೆ ಮೊದಲ ಒಗಟ್ಟಿಗಿಂತ ಅಧಿಕ ಕಠಿಣವಾಗಿ ಕಾಣ್ತಾ ಇದೆ. ಆದ್ರೆ ಹೇಗನ್ನಿಸ್ತಿದೆ ಅಂದ್ರೆ, ನೀವು ಒಂದ್ಸಲ ಓದಿದ್ರೆ ನಿಮ್ಗೆ ಉತ್ತರ ಪ್ರಾಪ್ತಿ ಆಯ್ತು. ನನ್ಗೆ ವಿಶ್ವಾಸವೇ ಆಗ್ತಿಲ್ಲ. ಆದ್ರೆ ಇದ್ರಲ್ಲಿ ಯಾವುದೇ ಕಠಿಣ ಇಲ್ಲ. ಆದ್ರೆ ನಿಮ್ಮ ಉದ್ದೇಶ ಏನಂದ್ರೆ, ನೀವು ದ್ವೀಪ ಅಂತಿದ್ದಾಗೆ ನಾವು ದ್ವೀಪದ ಹತ್ತಿರ ಹಡಗನ್ನ ನಿಲ್ಲಿಸ್ತೇವೆ, ಮತ್ತೆ ನೀವು ಅಲ್ಲಿಂದ ಓಡೋಗೋ ಯೋಜನೆ ಮಾಡ್ತೀರಾ? ನೋಡಿ ಶಂಭುವ ಮಹೋದಯ, ಒಗಟಿನ ಉತ್ತರ ದ್ವೀಪವೇ. ನಾನು ಇದನ್ನ ಓದಿ ಅರ್ಥ ಮಾಡ್ಕೊಂಡೇ ಉತ್ತರ ಕೊಟ್ಟಿದ್ದು. ಇಲ್ಲ ಇಲ್ಲ ಇಲ್ಲ, ನನಗೆ ವಿಶ್ವಾಸವೇ ಆಗ್ತಿಲ್ಲ. ನೀವು ಮೊದಲು ಇದನ್ನ ಸ್ಪಷ್ಟೀಕರಿಸಿ ಕೃಪೆ ಮಾಡಿ. ಈ ಒಗಟಿನ ಉತ್ತರ ದ್ವೀಪವೇ ಏಕೆ? ಸರಿ, ನೀವು ನನಗೆ ಕೃಪೆ ಮಾಡಿ ನೀಲಿ ಬಣ್ಣದ ಲಾಡಿ ಮತ್ತೆ ಹಸಿರು ಬಣ್ಣದ ಲಂಗೋಟಿ ನನ್ನ ಸಮಕ್ಷ ಕೊಡಿ. ನಾನು ಈಗಲೇ ನಿರೂಪಿಸ್ತೀನಿ ಕಥನ ಸತ್ಯ ಅಂತ. ಲಾಡಿ? ಹಾ. ಲಂಗೋಟಿ? ಹಾ. ಸ್ವಾಮಿ, ಆದೇಶ ನೀಡಿ ಒಡೆಯ, ಉಪ್ಪಿಟ್ಟು ಬಿಸಿಯಾಗಿದೆ. ಲಾಡಿ ಮತ್ತು ಲಂಗೋಟಿ. ನಿಮ್ಮ ಆದೇಶ ಒಡೆಯ. ಇದು ತಗೊಳ್ಳಿ ಒಡೆಯ. ಉಪ್ಪಿಟ್ಟು ಬಿಸಿಯಾಗಿದೆ. ಸ್ವಾಮಿ, ಇದು ಕೇವಲ ಲಾಡಿ. ಹಸಿರು ಲಂಗೋಟಿಯಲ್ಲಿ? ಕ್ಷಮಿಸಬೇಕು ಒಡೆಯ, ಹಸಿರು ಲಂಗೋಟಿ ಸಿಗ್ಲೇ ಇಲ್ಲ. ಯಾವುದೇ ತೊಂದರೆ ಇಲ್ಲ, ಇರ್ಲಿ ಬಿಡಿ. ಈಗ ಬೇರೆ ಯಾವ್ದಾದ್ರು ಬಣ್ಣದ ಲಂಗೋಟಿ ತಗೊಂಬನ್ನಿ. ಸ್ವಾಮಿ, ಒಂದ್ ಕೆಲಸ ಮಾಡು, ಯಾವ್ದಾದ್ರು ಬಣ್ಣದ ಲಂಗೋಟಿ ತಗೊಂಡ್ ಬಾ. ಕ್ಷಮಿಸಬೇಕು ಒಡೆಯ, ಯಾವುದೇ ಬಣ್ಣದ ಲಂಗೋಟಿ ಇಲ್ಲ. ಸ್ವಾಮಿ, ಒಂದ್ ಕೆಲಸ ಮಾಡು,
ನಿನ್ ಲಂಗೋಟಿ ಕೊಡು. ಉಪ್ಪಿಟ್ಟು ತಣ್ಣಗಿದೆ. ಸೈನಿಕರೇ, ನಿಮ್ಮಲ್ಲಿ ಈಗ ಯಾರ ಬಳಿ ಆದ್ರೂ ಹಸಿರು ಲಂಗೋಟಿ ಇದ್ರೆ ಇಲ್ಲ ಬೇರೆ ಯಾವ್ದಾದ್ರು ಬಣ್ಣದ ಲಂಗೋಟಿ ಇದ್ರೆ ಕೂಡಲೇ ಕಳಚಿ ಪಂಡಿತ ರಾಮಕೃಷ್ಣರಿಗೆ ನೀಡಿ. ಆಶ್ಚರ್ಯವಿದೆ, ನಮ್ಮ ಇಲ್ಲಿರುವ ಸೈನಿಕರಲ್ಲಿ ಯಾರು ಲಂಗೋಟಿ ಹಾಕೋದೇ ಇಲ್ವೇನು? ಪಂಡಿತ ರಾಮಕೃಷ್ಣ, ಏನು? ಖಂಡಿತ ಇಲ್ಲ, ವಿಚಾರ ಕೂಡ ಮಾಡಬೇಡಿ. ನಾನು ಯಾವುದೇ ವಸ್ತ್ರ ಕಳ್ಚಲ್ಲ, ಯಾವ ಲಂಗೋಟಿನೂ ಕೊಡಲ್ಲ. ನೋಡಿದ್ಯಾಮ್ಮ, ಬಂದ್ಬಿಟ್ಟ. ರಾಜಗುರು ತಥಾಚಾರ್ಯರೇ. ಇಲ್ಲ ಇಲ್ಲಪ್ಪ, ಅದು ಇಲ್ಲಿಗೆ ಬರುವ ಆತುರದಲ್ಲಿ ನಾವು ಲಂಗೋಟಿ ಹಾಕೊಳ್ಳೇ ಇಲ್ಲ. ಶಿವ 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 ಶಿವ. ಇಲ್ಲ 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 ಇಲ್ಲ, ನಾವು ನಮ್ ಗುರುಜಿನ ಬಾಲವಸ್ಥೆಯಿಂದ ಅನುಸರಣೆ ಮಾಡ್ತೇವೆ. ಯಾವುದೇ ಲಂಗೋಟಿ ಹಾಕಿಲ್ಲ, ನಮ್ ಗುರುಜಿ ತರ. ಲಂಗೋಟಿ ಹೀನ ಶಿಷ್ಯರೇ, ಹೊರಗಾಗ್ತೀನಿ. ಗುಂಡಪ್ಪ, ಇಲ್ಲ 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 ಇಲ್ಲ, ನನ್ ಲಂಗೋಟಿ ಚಿಕ್ಕದಿದೆ, ನಾನ್ ಕೊಡಲ್ಲ. ನೀವೆಲ್ರೂ ಒಂದು ಕ್ಷಣ ಇಲ್ಲೇ ಇರಬೇಕು. ನಾನು ಈಗಲೇ ಬೇಗ ಮತ್ತೆ ಬರ್ತೀನಿ. ಇದು ತಗೊಳ್ಳಿ ನನ್ನ ಲಂಗೋಟಿ. ನೀವಿದನ್ನ ಸ್ವಯಂ ನಿಮ್ಮ ಕರಕಮಲಗಳಲ್ಲಿ ಅಲ್ಲಿಟ್ಬಿಡಿ. ನೀವು ತಗೊಳ್ಳಿ ಅಲ್ಲ, ನೀವಲ್ಲಿಡಿ. ಅಯ್ಯೋ, ನೀವಲ್ಲಿಡಿ, ನೀವಿಡಿ. ಸರಿ ಸ್ವಾಮಿ. ಇವನೊಬ್ಬ ಡಕಾಯ್ತ, ಆದ್ಲೇ ಗುಲಾಬಿ ಬಣ್ಣದ ಲಂಗೋಟಿ ಹಾಕೋತಾನೆ. ಇವಾಗ ಹೇಳಿ ಪಂಡಿತ್ರೆ, ಈ ಒಗಟಿಗೆ ಪರಿಹಾರ. ಹಾ ಹಾ, ಆದ್ರೆ ಕೃಪೆ ಮಾಡಿ ನೀವು ಅದನ್ನ ಹೀಗೆ ಒಟ್ಟಿಗೆ ಮಾಡಿ ಒಂದ್ಗೂಡ್ಸಿ ಇಟ್ಬಿಡಿ, ಒಂದ್ ಜಾಗದಲ್ಲಿ ಇಡಿ. ಹಾ ಹಾ. ಈಗಿದೇನ್ ಮಾಡ್ಬೇಕು? ಅದನ್ನ ಮಾತ್ರ ಮುಟ್ಬಿಡಿ, ನಾನೇ ಸ್ವಯಂ ಮಾಡ್ಕೋತೀನಿ. ನಾನೇ ಮಾಡಿ. ಶಂಭುವ ಮಹೋದಯ, ನಾನು ಮಾಡ್ಕೋತೀನಿ. ಉಚಿತ, ನೀವೇ ಮಾಡಿ. ನೋಡಿ ನೋಡಿ, ಇಲ್ಲಿ ನೀಲಿ ಬಣ್ಣದ ಲಾಡಿ ಇದೆಯಲ್ಲ, ಈ ನೀಲಿ ಲಾಡಿಯ ಅರ್ಥ ಸಾಗರ, ಮತ್ತೆ ಮಧ್ಯದಲ್ಲಿ ಹಸಿರು ಲಂಗೋಟಿಯ ದ್ವೀಪ. ಇದು ಹಸಿರಲ್ಲಿದೆ, ಇದು ಗುಲಾಬಿ. ಗುರುವರ್ಯ, ಕಲ್ಪನೆ ಮಾಡ್ಕೋಬಹುದಲ್ವಾ? ಈ ಹಸಿರು ಲಂಗೋಟಿ ಪ್ರದರ್ಶನ ಮಾಡ್ತಿದೆ ಮರ, ಪೊದೆ, ಹುಲ್ಲು, ಅರ್ಥಾತ್ ಭೂಮಿ. ಆ ಭೂಮಿಯಲ್ಲಿ ಮಂಗ ಅಂದ್ರೆ ಕಪಿ ಹಾರುತ್ತೆ, ಆಡುತ್ತೆ, ಜಿಗ್ಯುತ್ತೆ, ಕುಣಿಯುತ್ತೆ. ಅರ್ಥಾತ್ ಒಗಟಿನ ಉತ್ತರ ಸಮುದ್ರದ ಮಧ್ಯೆ ಇರುವ ಹಸಿರು ಬಣ್ಣದ ಏನು ಲಂಗೋಟಿ. ಪಾಲಕ್. ಅಲ್ಲ ಅಲ್ಲ, ಕೊತ್ಮಿಲಿ. ಅಲ್ಲ, ಧನ್ಯ. ಸಮುದ್ರದ ಮಧ್ಯೆ ಧನ್ಯ ಬೆಳೆಯಲ್ಲ, ಅವಶ್ಯವಾಗಿ ಯಾವ್ದೋ ಸಮುದ್ರದ ಹುಲ್ಲೇ ಇರ್ಬೇಕು. ಅಯ್ಯೋ ಅಮ್ಮ, ಸಮುದ್ರದಲ್ಲಿ ಹುಲ್ಲಲ್ಲ, ಸಮುದ್ರದ ಮಧ್ಯಕ್ಕೆ ಮಧ್ಯ ಇರೋದು ಹಸಿರು ಬಣ್ಣದ ದ್ವೀಪ. ದ್ವೀಪ ಮತ್ತೆ ಮುತ್ತು, ಒಂಟೆಯ ಬಾಯಲ್ಲಿ ಜೀರಿಗೆ, ಇದರ ತಾತ್ಪರ್ಯ ಏನು? ಜೀರಿಗೆ. ಜೀರಿಗೆ. ಶಂಭುವ ಮಹೋದಯ, ಇಲ್ಲಿ ಹತ್ತಿರದಲ್ಲಿ ಯಾವ್ದಾದ್ರು ದ್ವೀಪ ಇದೆಯಾ? ಅದರ ಹೆಸರು ಯಾವ್ದಾದ್ರು ರತ್ನಕ್ಕೆ ಹತ್ತಿರವಿದೆಯಾ? ರತ್ನ, ಮುತ್ತು, ಗೋಮೇಧಕ್. ಗೋಮೇಧಕ್, ಗೋಮೇಧಕ್ ದ್ವೀಪವಿದೆ. ಗೋಮೇಧಕ್ ಅಂತೂ ಮುತ್ತಿನ ಉಪರತ್ನವೇ. ಒಟ್ಟಿಗೆ ಉತ್ತರವೇ ಗೋಮೇಧಕ್ ದ್ವೀಪ. ಒಂದ್ಸಲ ದ್ವೀಪದಲ್ಲಿ ಖಜಾನೆ ಸಿಗ್ಲಿ ರಾಮ, ಆಮೇಲೆ ಹೊರಗಾಗ್ತೀನಿ. ಒಂದ್ಸಲ ದ್ವೀಪ ಸೇರೋದಕ್ ಬಿಡು, ಅಲ್ಲಿಂದ ಎಲ್ರೊಂದಿಗೆ ಓಡ್ ಹೋಗಕ್ಕೆ ಏನಾದ್ರೂ ಉಪಾಯ ಸಿಕ್ಕೇ ಸಿಗುತ್ತೆ. ಒಗಟಿನ ಉತ್ತರವೇ ಗೋಮೇಧಕ್ ದ್ವೀಪ. ಹಡಗನ್ನು ಗೋಮೇಧಕ ದ್ವೀಪದ ಕಡೆ ತಿರುಗಿಸಿ. ನಿಮ್ಮ ಆಜ್ಞೆ ಒಡೆಯ. ಉಪ್ಪಿಟ್ಟು ಬಿಸಿಯಾಗಿದೆ. ದ್ವೀಪಕ್ಕೆ ನಾವು ಬರ್ತೀವಿ. ಹಡಗಲ್ಲಿ ಅಲ್ಲಾಡಿ 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 ವ್ಯಾಕುಲರಾಗಿದ್ದೇವೆ. ನಾವು ಭೂಮಿ ಮೇಲೆ ಭ್ರಮಣ ಮಾಡೋಕೆ ಬಯಸ್ತೇವೆ. ಇಲ್ಲ, ದ್ವೀಪಕ್ಕೆ ಮಾತ್ರ ನಾನು ಮತ್ತೆ ಪಂಡಿತ ರಾಮಕೃಷ್ಣ ಹೋಗ್ತೇವೆ ಅಷ್ಟೇ.
ಅಯ್ಯೋ ಇದೇನ್ ಮಾತು? ಈ ಹಡಗಲ್ಲಿ ನನ್ಗೆ ಉಸಿರಾಡೋಕ್ ಆಗ್ತಿಲ್ಲ. ನಾನು ಬರ್ತೀನಿ. ಈ ದಂಡ ನೋಡಿದಿರಲ್ವಾ? ನೋಡ್ತೀನಿ ಯಾರು ತಡೀತಾರೆ ನನ್ನನ್ನ. ಅಯ್ಯೋ ಅಮ್ಮ, ಏನ್ ಮಾಡ್ತಿದ್ಯಾ? ಶಾಂತವಾಗಿರು. ಶಂಭುವ ಮಹೋದಯ, ಎಲ್ರಿಗೂ ಬರೋದಕ್ಕೆ ಅನುಮತಿ ನೀಡಿ. ಅದೇನಂದ್ರೆ ಒಂದೇ ಸಮನೆ ಹಡಗಲ್ಲಿ ಓಡಾಡಿ ಸಮುದ್ರ ವಿಕಾಸದಿಂದ ಗ್ರಸಿತರಾಗುವ ಸಂಭವವಿದೆ. ಮತ್ತೆ ನೀವು ಯೋಚಿಸಿ, ಒಂದ್ ವೇಳೆ ಯಾರಾದ್ರೂ ಹಡಗಲ್ಲಿ ವಾಂತಿ ಮಾಡಿದ್ರೆ ನಿಮ್ ಹಡಗು ಎಷ್ಟು ಗಲೀಜು ಮತ್ತು ಅಶುದ್ಧವಾಗಬಹುದು, ಹೌದೋ ಅಲ್ವೋ? ಹಾ, ಅದರಲ್ಲೂ ನಾವು ನಮ್ಮ ಶಿಷ್ಯಂದ್ರು ಸ್ವಲ್ಪ ತುಂಬಾ ಅಧಿಕವಾಗಿ ತಿಂದಿದ್ದೇವೆ. ಹಾ, ಸಾಕ್ ಅಧಿಕ ವಿವರಣೆ ಅವಶ್ಯಕತೆ ಇಲ್ಲ. ಸರಿ, ನಾವೆಲ್ಲರೂ ಗೋಮೇಧಕ ದ್ವೀಪಕ್ಕೆ ಹೋಗ್ತೇವೆ. ಆದ್ರೆ ಅಲ್ಲಿಗೆ ಹೋದ ನಂತರ ಯಾರು ಯಾವುದೇ ಪ್ರಕಾರ ಚತುರತೆ ತೋರಿಸಬಾರ್ದು. ಅಲ್ಲಿಂದ ಓಡೋಗೋ ಪ್ರಯತ್ನ ಪಡಬಹುದು. ಅದಕ್ಕೆ ಈ ಹುಡುಗ ಗುಂಡಪ್ಪ ಇದೇ ಹಡಗಿನಲ್ಲಿ ಬಂದಿ ಆಗಿರ್ತಾನೆ. ಒಂದ್ ವೇಳೆ ಯಾರಾದ್ರೂ ಅಲ್ಲಿಂದ ಓಡೋಗೋ ಪ್ರಯತ್ನ ಪಟ್ರೆ ಅದರ ಶಿಕ್ಷೆ ಈ ಬಾಲಕನಿಗೆ ಸಿಗುತ್ತೆ. ನನ್ನ ಹೆಸರು ಗುಂಡಪ್ಪ, ನನ್ನ ಹುಡುಗ ಅಲ್ಲ, ಪುಲತ. ಬಾಯ್ಮುಚ್, ನೀನೇನೆ ಆಗಿರೋ. ಆದ್ರೆ ನೀನ್ ನಮ್ ಜೊತೆ ಬರಲ್ಲ. ಈ ಹಡಗಿನಲ್ಲಿ ಬಂದಿ ಆಗಿರುತ್ತೆ, ಅರ್ಥವಾಯ್ತಾ? ಸೈನಿಕ್ರೆ, ಹಿಡ್ಕೊಳ್ಳಿ ಇವನ್ನ. ಈಗೇನ್ ಮಾಡ್ತೀಯ ರಾಮ? ಈ ಶಂಭುವ ಗುಂಡಪ್ಪನ ಬಂದಿ ಮಾಡ್ತಿದ್ದಾನೆ. ಸುಮ್ನೆ ಕೂರು ಬಂಧು, ಯೋಚಿಸೋದಕ್ ಬಿಡು ನನ್ಗೆ. ಈಗ ಯೋಚಿಸಕ್ಕೆ ಏನ್ ಉಳಿದಿದೆ? ಸಮುದ್ರಗಳ ಶಾಕಲ ಬಚ್ಚಿಟ್ಟಿರೋ ಸಂಪತ್ತಿನ ಸ್ಥಳ ಹೇಳಲೇಬೇಕು. ಇಲ್ದಿದ್ರೆ ಆ ಹಾಳಾದ ಶಂಭುವ ಗುಂಡಪ್ಪನ್ ಖಂಡಿತ ಬಿಡಲ್ಲ. ಇಲ್ಲ, ನಾನ್ ಜೀವಂತವಾಗಿರೋವರೆಗೂ ಗುಂಡಪ್ಪನಿಗೆ ಯಾರು ಅಹಿತ ಮಾಡಕ್ಕಾಗಲ್ಲ. ಈಗೇನ್ ಮಾಡ್ಬೇಕು ಪಂಡಿತ್ರೆ? ಹೊರಗಾಕ್ತೀನಿ. ಅಯ್ಯೋ, ಮೊದ್ಲು ಒಳಗ್ ಪ್ರವೇಶ ಮಾಡೋಕ್ ಬಿಡಿ, ಆಮೇಲೆ ಹೊರಗಾಕಿ. ನನ್ನ ಮಾತಿನ ತಾತ್ಪರ್ಯ ಏನಂದ್ರೆ, ಈಗ ಏನ್ ಮಾಡ್ಬೇಕು ಪಂಡಿತರೇ? ಜೀರಿಗೆ ಅಂಗಡಿ ಹುಡುಕ್ಬೇಕು. ಹೇ, ಅನ್ನಿಸ್ತಿದೆ ನೀವು ಮರ್ತಿದ್ದೀರಾ. ಅಮೂಲ್ಯವಾದ ಮುತ್ತಂತೆ ಒಂಟೆಯ ಬಾಯಲ್ಲಿ ಜೀರಿಗೆ. ಒಗಟು ಸ್ಮರಣೆ ಇದೆ ಪಂಡಿತ್ರೆ. ಆದ್ರೆ ಜೀರಿಗೆ ಯಾಕೆ? ನಾವು ಒಂಟೆ ಹೊಡ್ಕೋಣ. ಹೊಂಟೆ ವಿಶಾಲವಾಗಿರುತ್ತೆ, ದೊಡ್ಡದಾಗಿರುತ್ತೆ, ಸರಳವಾಗಿ ಸಿಗುತ್ತೆ. ಆನಂತರ ಅದ್ರ ಹೊಟ್ಟೆ ಬಗ್ದು ಅದರಿಂದ ಜೀರಿಗೆ ತೆಗೆಯೋಣ. ವಾಹ್, ನೋಡಿದ್ರ ಪಂಡಿತ ರಾಮಕೃಷ್ಣ, ನಿಮಗಿಂತ ಅಧಿಕ ಬುದ್ಧಿವಂತ ಈ ಶಂಭುವರು. ಶಂಭುವರೇ, ನಿಮಗಂತೂ ಯಾರದೇ ಸಹಾಯದ ಅವಶ್ಯಕತೆ ಆದರೂ ಎಲ್ಲಿದೆ? ನಾವು ವಿಜಯನಗರದ ಕಡೆ ಪ್ರಸ್ಥಾನಿಸುವುದೇ? ಶಂಭುವ ಮಹೋದಯ, ನನಗೆ ಹೇಗನ್ನಿಸ್ತಿದೆ ಅಂದ್ರೆ ಜೀರಿಗೆ ಅಂಗಡಿ ಹತ್ರನೇ ಒಂಟೆನೂ ಸಿಗ್ಬಹುದು ಅಂತ. ಒಂದ್ ವೇಳೆ ನಿಮ್ಗೇನಾದ್ರೂ ಅನ್ಸಿದ್ರೆ ನೀವು ಅಧಿಕ ಚತುರರು ಅಂತ, ನೀವು ನಿಮ್ಮ ಖಜಾನೆನ ಸ್ವಯಂ ಹುಡ್ಕೊಳ್ಳಿ. ನಡಿಯಮ್ಮ. ಪಂಡಿತ್ರ, ನೀವು ಕ್ರೋಧಿತರಾಗ್ತಿದ್ದೀರಲ್ಲ. ಪಂಡಿತರು ಹೇಗೆ ಹೇಳ್ತಾರೋ ಹಾಗೆ ಕೇಳಿ. ಶಂಭು ಅವರೇ, ನಿಮ್ಮ ಜೊತೆಯಂತೂ ಇಷ್ಟೊಂದು ಜನರಿದ್ದಾರೆ. ಜೀರಿಗೆ ಏನು, ರತ್ನವನ್ನೇ ಹುಡುಕಬಹುದು. ಈಗ ನಮ್ಮ ಸಹಾಯದ ಅವಶ್ಯಕತೆ ಅಂತೂ ಇಲ್ಲವೇ ಇಲ್ಲ. ನಾವು ವಿಜಯನಗರದ ಕಡೆ ಪ್ರಸ್ಥಾನಿಸುವುದೇ? ಹೊರಗಾಗ್ತೀನಿ. ಬಾಯಿ ತೆರೆದ ಸಾಕು, ಹೊರಗೆ ಹಾಕ್ತೀನಿ ಅಂತಾನೆ. ಹೊರಗೆ ಸುಮ್ನಿರಿ ಗುರುಜಿ, ಸುಮ್ನಿರಿ. ಮತ್ತೆ ಪ್ರಸ್ಥಾನಿಸೋ ಮಾತಾಡ್ಬೇಡಿ. ಇಲ್ದಿದ್ರೆ ಈ ಶಂಭುವ ಮಹೋದಯ ನಿಮ್ನ ಸ್ವರ್ಗಕ್ಕೆ ಪ್ರಸ್ಥಾನಿಸ್ಬಿಡ್ತಾನೆ. ಸ್ವರ್ಗ ಅಲ್ಲ, ನರ್ಕ ಕಳಿಸ್ತಾನೆ. ಹಾ, ಇಲ್ಲಿ ಬಾ. ಸರಿಯಾಗಿ ಹೇಳ್ದೆ ಅಲ್ವಾ ಗುರುಜಿ? ಆದ್ರೆ ನಾವಿಲ್ಲಿ ಮಾಡೋದಾದ್ರೂ ಏನ್ ಮಾಡೋದು? ನೀವು ಮಹಿಳೆಯರು, ನೀವು ಪುರುಷರು, ನೀವು ಮಹಿಳೆಯರು ಈ ದ್ವೀಪದಲ್ಲಿ ಭ್ರಮಣ ಮಾಡ್ತೀರಿ. ಒಡೆಯ, ಉಪ್ಪಿಟ್ಟು ಬಿಸಿ ಇದೆ. ಒಂದ್ ವೇಳೆ ಇವರೆಲ್ಲಾದ್ರೂ ಓಡೋಗ್ಬಿಟ್ರೆ? ಓಡೋಗ್ಲಿ ಬಿಡು. ಯಾಕೆ? ಏಕೆಂದ್ರೆ ಈಗ ಇವ್ರ ಅವಶ್ಯಕತೆ ನಮ್ಗಿಲ್ಲ. ಒಡೆಯ, ನಿಮ್ಗೆ ಅರ್ಥ ಆಗ್ತಿಲ್ಲ. ಉಪ್ಪಿಟ್ಟು ಬಿಸಿ ಇದೆ. ಉಪ್ಪಿಟ್ಟಿಗಿಂತ ಈ ದ್ವೀಪದ ಶಾಸಕ ಬಿಸಿ ಇದ್ದಾನೆ. ಮತ್ತಿ ದ್ವೀಪದ ನಿಯಮ ತುಂಬಾ ಕಠೋರವಿದೆ. ಇವರೆಲ್ಲರೂ ಒಂದಲ್ಲ ಒಂದು ತಪ್ಪು ಮಾಡ್ತಾನೇ ಇರ್ತಾರೆ. ಮತ್ತೆ ಸಿಕ್ಕಾಕೋತಾರೆ, ಅದ್ರ ಜೊತೆಗೆ ನಮ್ಮನ್ನು ಸಿಕ್ಕಾಕ್ಸ್ತಾರೆ. ಅದಕ್ಕೆ ಇವ್ರು ದೂರ ಇರೋದೇ ಒಳ್ಳೇದು. ಅಮ್ಮ ಶಾರದಾ, ನೀವಿಬ್ರು ಹಾಗೆ ಓಡಾಡ್ತೀರಿ. ಹಾಗೆ ಓಡಾಡಿದ್ರೆ ಏನ್ ಲಾಭ? ಏನು ಖರೀದಿ ಮಾಡಕ್ಕೂ ಆಗಲ್ಲ. ಧನವೆಲ್ಲಿದೆ ನಂಬಳಿ? ಇಲ್ಲ, ನನ್ನ ಹತ್ರ ಯಾವುದೇ ಹಣ ಇಲ್ಲ. ತುಂಬಾ ಕಷ್ಟದಲ್ಲಿ ಜೀವನ ನಡೀತಿದೆ ಇಲ್ಲಿ. 2 ತಿಂಗಳಿಂದ ಸ್ವಾಮಿಗೆ ವೇತನ ನೀಡಿಲ್ಲ. ಸರಿ ಅಮ್ಮ ಶಾರದಾ, ನೀವಿಬ್ರು ನನ್ನ ಜೊತೆಲೇ ಬನ್ನಿ, ಓಡಾಡೋಣ.
ಒಂದ್ ವೇಳೆ ಸಮಯ ಸಿಕ್ಕಿದ್ರೆ ಜೀರಿಗೆ ಹೊಡ್ಕೋಣ. ಏನೋ ನಡೀರಿ. ಅಯ್ಯೋ ಇಲ್ಲ ಇಲ್ಲ ಇಲ್ಲ. ನನ್ನ ಅಂತಿಮ ಚೀಲ, ಅಂತಿಮ ಧನರಾಶಿ. ಧನ್ಯವಾದ. ಶಂಭು ಅವರೇ, ನಾವು ಹಾಗೆ ಓಡಾಡ್ತೀವಿ. ನೀವು ಓಡಾಡಿಯಲ್ಲ ತಥಾಚಾರ್ಯರೇ. ನಿಮ್ಮನ್ನ ಯಾರು ತಟ್ಟಿದ್ದಾರೆ? ಧನದ ಅಲ್ಪತೆಯಾಗಿದೆ. ನಾನು ಯಾವುದೇ ತರದ ವೃಕ್ಷವಲ್ಲ. ಹೀಗೆ ಕೊಂಬೆ ಹಿಡಿದು ಅಲ್ಲಾಡ್ಸಿದ್ರೆ ಧನದ ವರ್ಷ ಆಗೋಕೆ. ಸರಿ, ಹಾಗಾದ್ರೆ ನಾವು ನಿಮ್ ಜೊತೆ ಬರ್ತೀವಿ. ಇಲ್ಲ ಇಲ್ಲ ಇಲ್ಲ, ಒಂದು ಕ್ಷಣ. ಸ್ವಾಮಿ ಸ್ವಾಮಿ, ನಿನ್ನ ಧನ ಆಮೇಲೆ ವೇತನದ ಜೊತೆ. ನಡೀರಿ ನಡೀರಿ ಗುರುಜಿ, ನಡೀರಿ. ಈಗ್ಲಾದ್ರೂ ಜೀರಿಗೆ ಹುಡ್ಕೋಣ. ಅವಶ್ಯ ಅವಶ್ಯ, ಬನ್ನಿ. ಹೊರಗ ಹಾಕ್ತೀನಿ. ನೋಡಿದ್ರ ಧನಿಮಣಿ, ನಾವು ಹೇಗೆ ಚತುರತೆಯಿಂದ ಶಂಭುವನನ್ನು ಮೂರ್ಖನನ್ನಾಗಿ ಮಾಡಿದ್ವಿ? ನಾವಂತೂ ನೋಡ್ಲಿಲ್ಲ. ನೋಡಬೇಕು. ಶಿಷ್ಯರು ನೀವು ಗುರುವಿನ ಮೇಲೆ ಕೇಂದ್ರಿತರಿರಬೇಕು. ಹೇಗೆ ಚಳ್ಳೆ ಹಣ್ಣು ತಿನ್ನಿಸಿ ನಾವು ಶಂಭುವ ಮತ್ತೆ ಸೈನಿಕರಿಂದ ಬೇರೆಯಾದ್ವು, ಅದಕ್ಕೂ ಹೆಚ್ಚಾಗಿ ವಿಜಯನಗರಕ್ಕೆ ಹಿಂದಿರುಗಲು ಧನದ ಪ್ರಾಪ್ತಿಯೂ ಆಯಿತು. ಹಾ ಗುರುಜಿ, ನೀವು ಚತುರತೆಯ ಭಂಡಾರ. ನೀವು ಗುಳ್ಳೆನರಿಯ ಮಾನವ ರೂಪ ಗುರುಜಿ. ನೀನು ನಮ್ಮನ್ನ ಗುಳ್ಳೆನರಿ ಎಂದ್ಯಾ? ಇಲ್ಲಿ ಬಾ. ಇಲ್ಲ ಗುರುಜಿ, ನಾನು ನಿಮ್ಮನ್ನ ಹೊಗಳಿದ್ದು ಗುರುಜಿ. ಕೈ ತೆಗೆ. ನಡೀರಿ. ನಾವು ಎಂತಹ ಹಡಗನ್ನು ಹುಡುಕಬೇಕಂದ್ರೆ ವಿಜಯನಗರದ ಯಾತ್ರೆಗೆ ಹೊರಡುವಂತದ್ದು. ಸರಿ ಗುರುಜಿ. ಏನಾದ್ರೂ ಕೊಡಿ ಸ್ವಾಮಿ, ಭಗವಂತನ ಹೆಸರಲ್ಲಿ ಏನಾದ್ರೂ ಕೊಡಿ. ನಿಮ್ಮಿಬ್ಬರ ಬಳಿ ಯಾವ್ದಾದ್ರು ಮುದ್ರೆ ಇದೆಯಾ? ಗುರುಜಿ, ನನ್ನ ಹತ್ರ ಒಂದ್ ಚಿನ್ನದ ಮುದ್ರೆ ಇದೆ. ನೀವು 6 ತಿಂಗಳು ಹಿಂದೆ ನೀಡಿದ್ದು. ನನ್ಗೆ ಅಂತ ಯಾವತ್ತೂ ಒಂದ್ ಚಿನ್ನದ ಮುದ್ರೆ ನೀವು ಕೊಟ್ಟಿಲ್ಲ. ಬರೀ ಕೆಲಸ ಮಾಡಿಸ್ಕೊಂಡಿದ್ದೀರಾ. ಇಟ್ಕೊಂಡು ಏನ್ ಮಾಡ್ತೀಯಾ? ಕೊಡು ಮುದ್ರೆ, ಕೊಡು ಕೊಡು ಮುದ್ರೆ ಕೊಡು. ಗುರುಜಿ, ನಿಮ್ಮ ಹತ್ರನೇ ಇದೆಯಲ್ಲ. ಮುದ್ರೆ ಕೊಡು. ಇದ್ ತಗೊಳ್ಳಿ. ಬೇಡ ಬೇಡ ಬೇಡ, ಮುದ್ರೆ ಮಾತ್ರ ಬೇಡ. ಊಟ ಮಾಡಿಸ್ಬೇಡಿ. ಭಿಕ್ಷುಕ ನೀನು ಏನು ಕೊಡ್ತಿದೀವೋ ಅದನ್ನ ತೆಗೆದುಕೋ. ನೀವು ನಿಮ್ಮ ಇಚ್ಛೆಯಿಂದ ಈ ಮುದ್ರೆ ನೀಡ್ತಾ ಇದ್ದೀರಾ? ಹಾ, ದಾನವೀರರು ನಾವು. ಯಾವಾಗ್ಲೂ ದಾನ ಪುಣ್ಯದ ಕೆಲಸ ಮಾಡ್ತಾನೆ ಇರ್ತೀವಿ. ಇದಿಟ್ಕೋ. ನಮ್ಮ ಗುಣಗಾನ ಮಾಡು, ಆನಂದ ಪಡು, ಮತ್ತೆ ಪ್ರಸ್ಥಾನ ಮಾಡು ಇಲ್ಲಿಂದ. ನೀವು ಮುದ್ರೆ ನೀಡಿದ್ರಾ? ಹಾ, ನೀಡಿದೆ. ನೀವು ಭಿಕ್ಷುಕನಿಗೆ ಮುದ್ರೆ ನೀಡಿ ಗೋಮೇಧಕ ದ್ವೀಪದ ನಿಯಮದ ಉಲ್ಲಂಘನೆ ಮಾಡಿದ್ದೀರಾ. ಇಲ್ಲಿ ದಾನ ನೀಡುವುದು ನಿಷೇಧಿಸಿದೆ. ಭಿಕ್ಷುಕನಿಗೆ ಕೇವಲ ಭೋಜನ ಕೊಡಿಸಬಹುದು. ನೋಡಿ, ನಮಗೆ ತಿಳಿದಿರಲಿಲ್ಲ. ನಾವು ಪರದೇಶಿಗಳು. ಕೋತ್ವಾಲ್ಜಿ, ನಾನು ಇವ್ರಿಗೆ ಎಚ್ಚರಿಸಿದೆ, ಆದ್ರೆ ಇವ್ರು ಕೇಳಲಿಲ್ಲ. ದುಷ್ಟ! ಏನ್ ಹೇಳ್ತಿದ್ದಾನೆ ಇವನು? ಯಾವಾಗ, ಎಲ್ಲಿ ಎಚ್ಚರಿಸಿದೆ ನೀನು? ನಾನು ನಿಮ್ ಮೊದಲೇ ಹೇಳಿಲ್ವಾ ಮುದ್ರೆ ಕೊಡಬೇಡಿ, ಭೋಜನ ಮಾಡಿಸಿ ಅಂತ? ನೀನು ಸ್ಪಷ್ಟವಾಗಿ ಹೇಳಬೇಕಿತ್ತು ತಾನೇ. ನೋಡಿ ಕೊತ್ವಾಲರೇ, ಈ ತಪ್ಪೇನಿದೆಯೋ ಈ ಭಿಕ್ಷುಕನದ್ದು. ಎಚ್ಚರಿಕೆ ನೀಡ್ತಿದ್ದೀನಿ. ಗೋಮೇಧಕ ದ್ವೀಪದಲ್ಲಿ ಬೇರೆಯವರ ಮೇಲೆ ಆರೋಪ ಮಾಡುವುದು ಅಪರಾಧವೇ. ಗುರುಜಿ, ಸುಮ್ನಿರಿ. ಈ ಸಮಯ ನೀವು ಸುಮ್ನಿರೋದೇ ಉಚಿತವಿದೆ. ಶಾಂತವಾಗಿರಿ ಗುರುಜಿ, ಶಾಂತವಾಗಿರಿ. ಇಲ್ದಿದ್ರೆ ದಂಡನೆ ಹೆಚ್ಚಾಗುತ್ತೆ. ನಾವು ಈಗ ಏನು ಮಾಡಬೇಕು? ದಂಡನೆಯ ಸ್ವರೂಪ ನೀವು ಎಳ್ಳಿನಿಂದ ಎಣ್ಣೆ ತೆಗೆಯಬೇಕು. ಹೇಗೆ? ಹಾಗೆ. ಆಯಿತು ಕಲ್ಯಾಣ. ಉಪ್ಪಿಟ್ಟು ಬಿಸಿ ಇದೆ ಒಡೆಯ. ಒಡೆಯ, ಏನಾಯ್ತು ಸ್ವಾಮಿ? ಉಪ್ಪಿಟ್ಟು ಬಿಸಿ ಇದೆ. ಅದಕ್ಕೆ ನಾನೇನ್ ಮಾಡ್ಲಿ? ನನ್ ಮಾತಿನ ಅರ್ಥ, ಜೀರಿಗೆ ಅಂಗಡಿ ಇಲ್ಲೆಲ್ಲೋ ಹತ್ರದಲ್ಲಿದೆ. ನನಗೆ ಜೀರಿಗೆ ವಾಸನೆ ಬರ್ತಿದೆ. ಅಲ್ಲಿದೆ ಜೀರಿಗೆ ಅಂಗಡಿ. ಶಂಭುವ ಮಹೋದಯ,
ನನ್ನದೊಂದು ವಿನಂತಿ ಇದೆ. ನೀವು ಕೃಪೆ ಮಾಡಿ ಶಾಂತಿ ಮತ್ತೆ ಮೌನವಾಗಿರಿ ಅಷ್ಟೇ. ಯಾಕೆ? ಯಾಕ? ಉಚಿತವಿದೆ. ಅಲ್ಲಿದೆ ಜೀರಿಗೆ ಅಂಗಡಿ, ಇಲ್ಲಿದ್ದೀರಿ ನೀವು ಬೇಕಿದ್ರೆ ಸ್ವಯಂ ಹೋಗಿ ಮಾತಾಡ್ಕೊಳ್ಳಿ. ಅಯ್ಯ ಪಂಡಿತ ರಾಮಕೃಷ್ಣರೇ, ನೀವು ಕೋಪ್ಸ್ಕೊತಿದ್ದೀರಾ. ಹೊರಗಾಗ್ತೀನಿ. ನಾನು ಮಾತನಾಡ್ತಾ ನೀವು ಹೋಗಿ, ನಾನು ಮೌನವಾಗಿರ್ತೀನಿ. ಕಳಿಸ್ತೀನಿ. ಬನ್ನಿ. ದಯಮಾಡಿಸಿ ಮಹಾಶಯ, ಹೇಳಿ. ಎಷ್ಟು ಮೂಟೆ ಕೊಡ್ಲಿ ನಿಮ್ಗೆ? ಎಷ್ಟು ಮೂಟೆನೂ ಬೇಕಾಗಿಲ್ಲ, ಆದ್ರೆ ನಿಮ್ಮಲ್ಲಿ ವಿನಂತಿ ಇದೆ. ನೀವು ಕೃಪೆ ಮಾಡಿ ಈ ಮುಖವನ್ನ ಧ್ಯಾನವಾಗಿ ನೋಡಿ. ಯಾಕೆ ನೋಡ್ಲಿ? ನೀವು ಮೊದಲು ನೋಡಿ. ಪರಿಚಿತರಂತೆ, ಅವಶ್ಯವಾಗಿ ಕಾಣಿಸ್ತಾ ಇದ್ದಾರೆ. ಅದಿವರು ಪಿತಾಶ್ರೀ ಆಗಿದ್ರು. ಹೌದಾ? ನೀನ್ ಅವ್ರ ಪುತ್ರನಾ? ಪೂರ್ತಿ 100 ಸ್ವರ್ಣ ಮುದ್ರೆ ಋಣ ಸಾಲವಿದೆ ಅವ್ರ ಮೇಲೆ. ನನಗನಸ್ತು ನನ್ನ ಧನವೆಲ್ಲ ಹೋಯ್ತು. ಆದ್ರೆ ಅವ್ರು ನಿಮ್ಮನ್ನ ಇಲ್ಲಿಗೆ ಕಳಿಸಿದರೆ ಧನ ನೀಡಿ ನನ್ನ ಋಣವನ್ನ ತೀರ್ಸೋದಕ್ಕೆ. ಹೇಳು, ಚೆನ್ನಾಗಿದ್ದಾರಲ್ವಾ ಅವರು? ನೀವು ಏನು ಹೇಳೋದಕ್ಕೆ ಬಯಸ್ತಿದ್ದೀರಾ? ಏನೂ ಇಲ್ಲ ಶಂಭು ಮಹೋದಯ, ನೀವು ಶಾಂತವಾಗಿರಿ. ಅಂಗಡಿ ಮಹಾಶಯ, ನಿಮ್ಗೆಲ್ಲೋ ಭ್ರಮೆ ಉಂಟಾಗಿದೆ. ಇವರ ಪಿತಾಶ್ರೀ ನಿಮ್ಗೆ ಯಾವುದೇ ಋಣ ತೀರಿಸೋ ಶೇಷವಿಲ್ಲ. ಬದಲಾಗಿ ನಿಮ್ಗೆ ಇವರ ಪಿತಾಶ್ರೀ ಬಚ್ಚಿಟ್ಟಿರೋ ಧನ ನೀವು ಅಲ್ಲಿಗೆ ತಲುಪೋದಕ್ಕೆ ಸಂಕೇತ ನಮಗೆ ತಿಳಿಸ್ಬೇಕಷ್ಟೇ. ನೋಡಿ, ನನಗೆ ಇವನು ಗೊತ್ತಿಲ್ಲ, ಇವನ್ ಪಿತಾಶ್ರೀನೂ ಗೊತ್ತಿಲ್ಲ. ಒಂದ್ ವೇಳೆ ಜೀರಿಗೆ ಬೇಕಿದ್ರೆ ಮೌಲ್ಯ ಕೊಡೋಕೆ ಧನ ತಗೊಂಡ್ ಬನ್ನಿ. ಧನ ನೋಡಿ, ಖಡ್ಗವಲ್ಲ, ಮೌಲ್ಯ. ಶಂಭು ಮಹೋದಯ, ನೀವು ಶಾಂತವಾಗಿರಿ ಅಲ್ಲ. ನನಗೆ ಅವ್ರ ಹತ್ರ ಮಾತಾಡೋದಕ್ಕೆ ಅವಕಾಶ ಕೊಡಿ ಅಲ್ಲ. ಸರಿ ಪಂಡಿತ ರಾಮಕೃಷ್ಣ, ನೀವು ಚರ್ಚೆ ಮಾಡಿ. ಹೊರಗಾಗ್ತೀನಿ. ಅಯ್ಯೋ, ಅದೇಗಾಗ್ತೀರಾ? ಇದು ನನ್ನದೇ ಅಂಗಡಿ. ಅಯ್ಯೋ, ಇಲ್ಲ, ಇವರು ನಿಮಗಲ್ಲ, ನನಗೆ ಹೇಳ್ತಿದ್ದಾರೆ. ಅಯ್ಯೋ, ನೀವಾಗ್ಲೇ ಹೊರಗಡೆ ಇದ್ದೀರಾ, ಇನ್ನ ಎಷ್ಟು ಹೊರಗೋಗ್ತೀರಾ? ಅಯ್ಯೋ ಭಗವಂತ, ನಾನು ಎಲ್ಲಿ ಬಂದು ಸಿಕ್ಕಾಕೊಂಡೆ? ಅಯ್ಯೋ, ನೀವು ನನ್ನ ಮಾತಿಗೆ ಧ್ಯಾನ ಕೊಡಿ ಅಲ್ವಾ. ನೋಡಿ, ನಾವು ನಿಮ್ಮ ಹತ್ರ ಏನು ಖರೀದಿಸೋಲ್ಲ, ನಮ್ಗೆ ಕೇವಲ ಒಂದು ವಿಷಯ ತಿಳಿಯೋದಿತ್ತು ಅಷ್ಟೇ. ನೋಡಿ, ಜೀರಿಗೆ ಖರೀದಿ ಮಾಡೋ ಹಾಗಿದ್ರೆ ಮಾತ್ರ ಮಾತಾಡಿ. ಇಲ್ಲ, ನನ್ನ ಹತ್ರ ಏನು ಉಳಿದಿಲ್ಲ. ಏನಾದ್ರೂ ಮಾಡ್ಲೇಬೇಕು. ಸ್ವಾಮಿ, ಕೈ ಚಾಚಿ. ಇಲ್ಲಿದೆ ನಿಮ್ಮ ಧನ. ಈ ಧನ ಪಡೆದ ಮೇಲೆ ನೀವು ನಮಗೆ ಆ ಸೂಚನೆ ನೀಡಬಹುದಲ್ವಾ? ಹೇಳಿ, ಏನ್ ಸೂಚನೆ? ವಿಷಯ ಏನಂದ್ರೆ, ನಾವೊಂದು ಒಗಟಿಗೆ ಉತ್ತರ ಹುಡುಕ್ತಿದ್ದೀವಿ. ಒಗಟಿನ ಮೊದಲ ಅರ್ಥ ನಮ್ಮನ್ನ ಗೋಮೇಧಕ ದ್ವೀಪದವರೆಗೆ ತಲುಪಿಸಿದೆ. ಈಗ ಒಗಟಿನ ಮತ್ತರ್ಧದ ಅನುಸಾರ ನಮಗೆ ಜೀರಿಗೆ ಅಂಗಡಿಗೆ ತಲುಪುವ ನಿರ್ದೇಶನವಿದೆ. ಆದ್ರೆ ಗೋಮೇಧಕ ದ್ವೀಪದಲ್ಲಿ ಜೀರಿಗೆ ಬಹಳಷ್ಟು ಅಂಗಡಿಗಳಿವೆ. ಮತ್ತೆ ಗೋಮೇಧಕ ದ್ವೀಪ ಜೀರಿಗೆ ವ್ಯಾಪಾರದ ಕೇಂದ್ರವಾಗಿದೆ. ಇಲ್ಲಿಗೆ ಬೇರೆ ಸ್ಥಳಗಳಿಂದ ಜೀರಿಗೆ ಬರುತ್ತದೆ. ಮತ್ತೆ ಅದನ್ನ ಅಕ್ಕಪಕ್ಕದ ನಗರಗಳಿಗೆ ಮತ್ತು ಪಟ್ಟಣಗಳಿಗೆ ಜೀರಿಗೆಯನ್ನು ರಫ್ತು ಮಾಡಲಾಗುತ್ತೆ. ನೀವು ಸಂಕಿಮ ಡಿಂಡಿಮ ಯಾಕೆ ಭೇಟಿಯಾಗಬಾರ್ದು? ಈ ಸಂಕಿಮ ಡಿಂಡಿಮ ಯಾರು? ಅಯ್ಯೋ, ಅವರೇ ನಮ್ಮ ಒಡೆಯ, ಜೀರಿಗೆಯ ಸಾಮ್ರಾಟರು. ಅವರೇ ಸರ್ವಪ್ರಥಮ ಈ ದ್ವೀಪಕ್ಕೆ ಜೀರಿಗೆ ಕೊಂಡು ಬಂದವರು. ಇಲ್ದಿದ್ರೆ ಸ್ವಾದ ಎಲ್ಲಿರ್ತಿತ್ತು ಭೋಜನದಲ್ಲಿ? ಈಗ ಅವರು ಎಲ್ಲಿ ಸಿಗಬಹುದು? ಅವರನ್ನ ಹೇಗೆ ಹುಡುಕೋದು? ಅಯ್ಯೋ, ಇಲ್ಲೇ ಎಲ್ಲ ಇರ್ಬೋದು. ಅವರ ಶಿಕಾರಿಯ ಹುಡುಕಾಟದಲ್ಲಿ. ಬೇಟೆನೆ? ಯಾರ್ ಬೇಟೆ? ಮನುಷ್ಯರಲ್ಲೇ ಸಂಕಿಮ ಡಿಂಡಿಮ ಪಗಡೆ ಆಟದಲ್ಲಿ ಮಹಾರಥಿ ಅವರು. ಪಗಡೆ ಆಟದಲ್ಲಿ ಜನರನ್ನ ಸಿಕ್ಕಾಕ್ಸೋ ಪ್ರಯತ್ನ ಪಡ್ತಾನೆ. ಜಾಣ್ಮೆಯಿಂದ ಜನರ ಕಾಲನ್ನ ಬಾಜಿ ಇರಿಸಿ ಗೆಲ್ತಾನೆ, ಮತ್ತೆ ಕಾಲನ್ನ ಸಂಗ್ರಹಿಸ್ತಾನೆ. ಕಾಲ್ ಯಾಕೆ? ಏಕೆಂದ್ರೆ ಒಂದು ದುರ್ಘಟನೆಯಲ್ಲಿ ಕಾಲನ್ನ ಕಳ್ಕೊಂಡಿದ್ದ. ಅವಾಗಿಂದ ಗೆದ್ದ ನಂತರ ಪ್ರತಿಸ್ಪರ್ಧಿಯ ಬಲಗಾಲನ್ನ ಕತ್ತರಿಸಿ ಸಂಗ್ರಹಿಸಿಡ್ತಾನೆ. ಇದು ಅವನ ಹುಚ್ಚುತನವಾಗಿದೆ. ಅದಕ್ಕೆ ಅವನನ್ನು ಸಂಕಿಮ್ ಡಿಂಡಿಮ ಅಂತ ಕರೀತಾರೆ. ನಿಮ್ಮೆಲ್ರಿಗೂ ಕಾಲು ಇದೆ ಅಲ್ವಾ? ಇದೆ. ಆದ್ರೆ ಸಮಸ್ತ ಜನರಿಗೆ ಅವನ ಈ
ವಿಪಕ್ಷತೆ ಬಗ್ಗೆ ತಿಳಿದಿರ್ಬೇಕಾದ್ರೆ ಯಾರಾದ್ರೂ ಅವನ ಜೊತೆ ಪ್ರತಿಸ್ಪರ್ಧೆ ಯಾಕೆ ಮಾಡ್ತಾರೆ? ಈ ವಿಷಯ ಅವನಿಗೂ ಗೊತ್ತಿದೆ. ಅವನು ಗೋಮೇಧಕ ದ್ವೀಪದ ನಿವಾಸಿನೇ. ಅದೇ ಉದ್ದೇಶದಿಂದ ಹೊರಗಿಂದ ಬರುವಂತ ಅಪರಿಚಿತ ವ್ಯಕ್ತಿನ ತನ್ನ ಜಾಲದಲ್ಲಿ ಸಿಕ್ಕಾಕ್ಸ್ತಾನೆ. ಒಂದ್ ವೇಳೆ ಯಾರಾದ್ರೂ ಈ ದ್ವೀಪಕ್ಕೆ ಬಂದು ಶಂಕ ಊದಿದ್ರೆ ಅದರ ಅರ್ಥ ಅವನು ಸಂಕಿಮ ಡಿಂಡಿಮನಿಗೆ ಪಗಡಿ ಆಡೋದಕ್ಕೆ ಆಹ್ವಾನ ಮಾಡಿದ ಹಾಗೆ. ಆದ್ರೆ ಇಲ್ಲಿಗೆ ಬಂದು ಯಾರಾದ್ರೂ ಶಂಕ ಯಾಕೆ ತಾನೇ ಊದ್ತಾರೆ? ಧ್ವನಿ ಇರುವಂತದ್ದು. ಒಂದ್ ವೇಳೆ ವ್ಯಕ್ತಿಯ ಭಾಗ್ಯವೇ ವಿಪರೀತವಾಗಿದ್ದರೆ, ಒಂದ್ ವೇಳೆ ಅವನು ಒಂಟೆ ಮೇಲೆ ಕೂತಿದ್ರು ಆಗ್ಲೂ ಅವನ್ನ ನಾಯಿ ಕಚ್ಚುತ್ತೆ. ನಮ್ ದಳದಲ್ಲಿ ಕೇವಲ ಒಬ್ರೇ ವ್ಯಕ್ತಿ ಇದ್ದಾರೆ. ಒಂದ್ ವೇಳೆ ಒಂಟೆ ಮೇಲೆ ಕೂರ್ಸಿದ್ರು ನಾಯಿ ಕಚ್ಚುತ್ತೆ. ಅವರೇ ರಾಜ್ಗುರು ಆಚಾರ್ಯ ದತ್ತಾಚಾರ್ಯ. ಹೇ ಈಶ್ವರ, ಅವ್ರನ್ನ ಶಂಕದಿಂದ ದೂರವಿರಿಸು ಅಷ್ಟೇ. ಕೇವಲ ಸ್ವಲ್ಪ ಮಾತ್ರ ಶೇಷವಿದೆ ಗುರುಜಿ. ಅರ್ಧ ಮಡಕೆ ನೀವು ತುಂಬಿಸಾಗಿದೆ, ಅರ್ಧವೇ ಶೇಷ ಉಳಿದಿದೆ. ನೀರ್ ತಗೊಂಡ್ ಬಂದ್ರು ಮೂರ್ಖರ, ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಅವಶ್ಯ ಗುರುಜಿ, ಅವಶ್ಯ. ನಾವು ನಿಮ್ಗೆ ಜಲ ಅಲ್ಲ, ಗಂಗಾ ಜಲ ತಗೊಂಡು ಬರ್ತೀವಿ. ಅಯ್ಯೋ, ನಾವಿನ್ನು ಜೀವಂತವಾಗಿದ್ದೀವಿ ಮೂರ್ಖರ. ಹೌದು, ಬದುಕಿದನ್ ಮುದಿಯ. ಸರಿ, ನಾವು ನಿಮ್ಗೋಸ್ಕರ ಜಲ ತಗೊಂಡ್ ಬರ್ತೇವೆ. ನೀವು ವ್ಯಾಕುಲರ್ ಆಗ್ಬೇಡಿ, ನಿಲ್ಲಿಸ್ಬೇಡಿ, ಹಾಗೆ ತಿರುಗಿಸ್ತಾ ಇರಿ. ಅಮ್ಮ, ಅಲ್ಲಿ ನೋಡಿ ಎಷ್ಟು ಸುಂದರ ಶಂಖಗಳಿವೆ. ಚಿಕ್ಕದು ದೊಡ್ಡದು ಎಲ್ಲಾ ತರ ಇದೆ. ಬನ್ನಿ ಅಮ್ಮ, ಹೋಗಿ ನೋಡೋಣ. ಅಮ್ಮ ಬನ್ನಿ. ಅಣ್ಣ, ಆ ಶಂಖ ತೋರಿಸಿ. ಇದಾ ತಗೊಳ್ಳಿ. ಹೇ ಶಂಭು ಮಹೋದಯ, ನಿಲ್ಲಿ. ದಿಕ್ಕು. ಈ ಅಮ್ಮನ ಕೈಲೇನಿದೆ? ಅಮ್ಮನ ಕೈಯಲ್ಲಿ ಶಂಖವಿದೆ. ಇದ್ರಿಂದ ಧ್ವನಿ ಕೂಡ ಬರುತ್ತಾ? ಅಮ್ಮ ಊದಿ. ಅಯ್ಯೋ ಅಯ್ಯೋ, ನಿಲ್ಸಿ. ಇರಿ. ಅಯ್ಯೋ, ಊದ್ಬೇಡಿ. ಅಯ್ಯೋ. ಅಮ್ಮ ಊದಿ. ಅಮ್ಮ ಶಂಖ ಊದ್ಬೇಡ. ಅಮ್ಮ, ಇದೇನ್ ಮಾಡಿದೆ? ಶಂಖ ತಾನೇ ಊದಿರೋದು. ಯಾವ್ದೋ ಯುದ್ಧಕ್ಕೆ ಕಹಳೆ ಊದಿಲ್ವಲ್ಲ? ಶಾರದಾ, ಈ ದ್ವೀಪದಲ್ಲಿ ಯಾರು ಶಂಖ ಊದೋ ಹಾಗಿಲ್ಲ. ಶಂಖ ಊದೋ ತಾತ್ಪರ್ಯ ಪಗಡೆ ಆಟದ ಖಿಲಾಡಿ ಡಿಮ್ಡಿಮನಿಗೆ ಸವಾಲ್ ಹಾಕ್ತಾಗೆ. ಡಿಮ್ಡಿಮ ಪಗಡೆ ಆಟದ ಭಯಂಕರ ಖಿಲಾಡಿ. ಸವಾಲ್ ಹಾಕ್ದೋರು ಅವರು ಒಂದು ಕಾಲನ್ನ ಪಣಕ್ಕಿಡೋದು ಅನಿವಾರ್ಯ ಅಮ್ಮ. ಸೋತ್ ಮೇಲೆ ಅವನಿಗೆ ಕಾಲ್ ಕೊಡ್ಬೇಕಾಗುತ್ತೆ. ಆ ಡಿಮ್ಡಿಮ ಪಾರಿತೋಷಕ ರೂಪದಲ್ಲಿ ಆ ಕಾಲನ್ನ ಕತ್ತರಿಸಿ ಸಂಗ್ರಹಿಸಿಡ್ತಾನೆ. ಅಯ್ಯೋ,